ಹೀರೋ ಒಂದು ಹುಡುಗಿನ ಪ್ರೀತಿ ಮಾಡಿರ್ತಾನೆ. ಅವನು ಆ ಹುಡುಗಿನ ಎಷ್ಟು ನಂಬ್ತಿರ್ತಾನಪ್ಪ ಅಂದ್ರೆ ಇವನ್ಗಿಂತ ಹೆಚ್ಚಾಗಿ ಆ ಹುಡುಗಿ ಮೇಲೆನೆ ತುಂಬಾ ನಂಬಿಕೆ ಇಟ್ಟಿರ್ತಾನೆ. ಆದ್ರೆ ಆ ಹುಡುಗಿ ಮಾಡಿರೋ ಒಂದು ಮೋಸಕ್ಕೆ ಇವನು ಜೀವನ ಪೂರ್ತಿ ಜೈಲಲ್ಲಿ ಇರ್ಬೇಕಾಗಿರೋ ಒಂದು ಸಿಚುವೇಶನ್ ಬರುತ್ತೆ. ಅದು ಯಾವ ರೀತಿ ಲಾಸ್ಟ್ ಗೆ ನಮ್ಮ ಹೀರೋ ಆ ಹುಡುಗಿನ ಏನ್ ಮಾಡ್ದ ಅಂತ ಈ ಮೂವಿ ಮುಖಾಂತರ ನೋಡೋಣ. ಅಂದಂಗೆ ಮೂವಿ ಹೆಸರು ಡೆಕಾಯ್ಟ್ ಅಂತ 2026 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ಇಂಡಿಯನ್ ಮೂವಿ. ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್, ನಿಜ ಹೇಳ್ತಾ ಇದ್ದೀನಿ, ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ರು ಸೆಕೆಂಡ್ ಚಾನಲ್ ಇತ್ತು, ಅದನ್ನು ಡಿಮಾನಿಟೈಸೇಷನ್ ಆಯ್ತು. ಹೋಗ್ಲಿ ಬಿಡು ಅಂತ ಇನ್ನೊಂದ್ ಚಾನಲ್ ಸ್ಟಾರ್ಟ್ ಮಾಡಿದೆ, ಅದನ್ನು ಡಿಮಾನಿಟೈಸೇಷನ್ ಆಗೈತೆ. ಇವಾಗ ನನ್ಗಿರೋದು ಇದೊಂದೇ ಚಾನಲ್. ಇಂಡಿಯನ್ ಮೂವೀಸ್ ಅಂಡ್ ಹಾಲಿವುಡ್ ಮೂವೀಸ್ ಎರಡು ಮಿಕ್ಸ್ಡ್ ಆಗಿ ಡೈಲಿ ವಿಡಿಯೋಸ್ ಬರ್ತವೆ. ಒಂದಿನ ಇಂಡಿಯನ್ ಮೂವಿ ಆದ್ರೆ ಇನ್ನೊಂದ್ ದಿನ ಹಾಲಿವುಡ್ ಮೂವಿ. ನನಗ್ ಬೇರೆ ದಾರಿ ಕಾಣ್ತಿಲ್ಲ. ಫುಲ್ ಟೈಮ್ ಯೂಟ್ಯೂಬರ್ ಆಗಿ ಕುತ್ಕೊಂಡಿರೋದ್ರಿಂದ ತುಂಬಾ ಬೇಜಾರಾಗೋಗ್ಬಿಡ್ತೈತೆ. ಪ್ರತಿಯೊಂದು ಕಡೆನೂ ಪ್ರಾಬ್ಲಮ್ ಬಿಟ್ರೆ ನನಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಇವಾಗ ನನಗಿರೋದು ಇದೊಂದೇ ಚಾನಲ್. ನಿಮ್ಮನ್ನ ಮಾತ್ರ ನಂಬ್ಕೊಂಡಿದ್ದೀನಿ. ನಿಮ್ ಸಪೋರ್ಟ್ ಅದೇ ತರ ತೋರಿಸ್ತೀರಾ ಅಂತ ಅನ್ಕೊಂತ ಡೈಲಿ ವಿಡಿಯೋಸ್ ಹಾಕ್ತೀನಿ. ನೋಡ್ಬೇಕು ಏನಾಗುತ್ತೆ ಏನೋ ಗೊತ್ತಿಲ್ಲ. ಲೆಟ್ಸ್ ಡ್ರೈವ್ ಇನ್ ಟು ದ ವಿಡಿಯೋ. ಮೂವಿ ಸೀನ್ ಓಪನ್ ಮಾಡಿದ್ದೆ ನಮ್ಮ ಹೀರೋ ಆಗಿರೋ ಹರಿದಾಸ್ನ ನೋಡಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಇವಾಗ ಸೆಂಟ್ರಲ್ ಜೈಲಲ್ಲಿ ಕೈದಿಯಾಗಿ ಇರ್ತಾನೆ. ಒಂದು ದಿನ ಇವನ ಬರ್ತ್ಡೇ ಆಗಿರೋದ್ರಿಂದ ಇವನನ್ನ ಮೀಟ್ ಆಗೋದಕ್ಕೆ ನಿಶಾಕ್ ಅನ್ನೋನು ಅಲ್ಲಿಗೆ ಬರ್ತಾನೆ. ಓ, ನನ್ನ ಬರ್ತ್ಡೇ ನಿನಗೆ ಇನ್ನ ನೆನಪಾಯ್ತಾ? ನೀನ್ ಇಲ್ಲಿಂದ ಹೋಗಿ 6 ತಿಂಗಳಾಗೋಗ್ಬಿಟ್ಟೈತೆ. ನಾನ್ ಇನ್ನ ನಿನಗೆ ನೆನಪಿರ್ತೀನಿ ಅಂತ ಅನ್ಕೊಂಡ್ಲಿಲ್ಲ ಅಂತ ಹೀರೋ ಅಂತಾನೆ. ಅದಕ್ಕೆ ನಿಶಾಕ್ ಇದ್ಕೊಂಡು ನಿನ್ನ ಹೇಗೆ ಮರ್ತೋಗೋದಕ್ಕೆ ಆಗುತ್ತೆ? ನಾನ್ ಈ ಜೈಲಿಂದ ಆಚೆಗಡೆ ಹೋಗಿದ್ದೀನಿ ಅನ್ನೋದಕ್ಕೆ ರೀಸನ್ನೇ ನೀನು. ಅಷ್ಟೊಂದು ಈಸಿಯಾಗಿ ನಿನ್ನನ್ನ ಮರೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಹೌದು, ನನ್ನ ಬರ್ತ್ಡೇ ಅಲ್ವಾ, ನನ್ ಬರ್ತ್ಡೇ ಗಿಫ್ಟ್ ಏನ್ ತಂದಿದ್ಯಾ ಅಂತ ಕೇಳಿದಾಗ ಅದಕ್ಕೆ ನಿಶಾಕ್ ಅವನಿಗೆ ಒಂದು ಟಿಫಿನ್ ಬಾಕ್ಸ್ ನ ಕೊಡ್ತಾನೆ. ಅದರಲ್ಲಿ ಹಲ್ವಾ ಇರುತ್ತೆ. ಹರಿದಾಸ್ಗೆ ಹಲ್ವಾ ಅಂದ್ರೆ ತುಂಬಾ ಇಷ್ಟ. ನನಗೆ ಇದು ಇಷ್ಟ ಅಂತ ಹೇಳಿ ಇನ್ನ ನೆನಪಿಡ್ಕೊಂಡು ನನ್ ಬರ್ತ್ಡೇಗೆ ಇದು ಎತ್ಕೊಂಡ್ ಬಂದಿದ್ಯಾ, ಥ್ಯಾಂಕ್ಸ್ ಅಂತ ಹೇಳಿ ಅವನ ಕೈ ಮೇಲೆ ಇರೋ ಒಂದು ಟ್ಯಾಟೂನ ನೋಡ್ಕೊಂಡು ಅವನು ಪ್ರೀತಿ ಮಾಡಿರೋ ಒಂದು ಹುಡುಗಿನ ನೆನಪು ಮಾಡ್ಕೊಂತಾನೆ. ಅಂಡ್ ಸೀನ್ ಇವಾಗ ಪಾಸ್ಟ್ ಅಲ್ಲಿ ಓಪನ್ ಆಗುತ್ತೆ. ಹರಿದಾಸು ಹಿಂದೂಪುರಂ ಅನ್ನೋ ಒಂದು ವಿಲೇಜ್ ಅಲ್ಲಿ ವಾಸ ಮಾಡ್ತಿರ್ತಾನೆ. ಇವನು ಚಿಕ್ಕವನಾಗಿದ್ದಾಗ ಇವನ ತಂದೆ ತಾಯಿ ತೀರ್ಕೊಂಡಿರೋದ್ರಿಂದ ಇವನ ಅನಾಥನಾಗಿ ಬೆಳೆದಿರ್ತಾನೆ. ಆದ್ರೆ ಇವಾಗ ಇವನ ಲೈಫ್ ಅಲ್ಲಿ ಸರಸ್ವತಿ ಅನ್ನೋ ಒಂದು ಹುಡುಗಿ ಬಂದಿರ್ತಾಳೆ. ಸರಸ್ವತಿಗೆ ತಂದೆ ಸತ್ತೋಗ್ಬಿಟ್ಟಿರ್ತಾನೆ. ತಾಯಿಯಾಗಿ ಅವರ ಅಣ್ಣ ಜೊತೆ ಒಂದೇ ಮನೆಯಲ್ಲಿ ವಾಸ ಮಾಡ್ತಿರ್ತಾಳೆ. ಹೀಗೆ ಒಂದು ದಿನ ಹರಿ ಬರ್ತ್ಡೇ ದಿನಾನೇ ಇವರಿಬ್ರು ಒಂದಾಗಿ ಪ್ರೀತಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸರಸ್ವತಿ ನಮ್ಮ ಹೀರೋನ ರೋಮಿಯೋ ಅಂತ ಕರೀತಿರ್ತಾಳೆ. ಹೀರೋ ಸರಸ್ವತಿನ ಜೂಲಿಯಟ್ ಅಂತ ಕರೀತಿರ್ತಾನೆ ಪ್ರೀತಿಯಿಂದ. ಹರಿದಾಸ್ಗೆ ಹಲ್ವಾ ಅಂದ್ರೆ ಇಷ್ಟ ಆಗಿರೋದ್ರಿಂದ ಹರಿ ಬರ್ತ್ಡೇ ದಿನ ಪ್ರತಿ ಟೈಮು ಕೂಡ ಸರಸ್ವತಿ ಅವನಿಗೋಸ್ಕರ ಹಲ್ವಾನ ರೆಡಿ ಮಾಡ್ಕೊಂಡ್ ಬಂದು ತಿನ್ನೋದಕ್ಕೆ ಕೊಡ್ತಿರ್ತಾಳೆ. ಹೀಗೆ ಅವನಿಗೆ ಕಾರ್ ಡ್ರೈವಿಂಗ್ ಯಾವ ತರ ಮಾಡ್ಬೇಕು ಅಂತ ಸರಸ್ವತಿನೇ ಕಳಿಸ್ತಿರ್ತಾಳೆ. ಹರಿದಾಸು ಕಾರ್ನ ಯಾವ ತರ ಡ್ರೈವ್ ಮಾಡ್ಬೇಕು ಅಂತ ಕಲ್ತ್ಕೊಂತಿರೋ ಒಂದು ಟೈಮಲ್ಲಿ ಪ್ರತಿಯೊಂದು ಬಾರಿನೂ ಅವನೊಂದು ಗಿಡಕ್ಕೆ ಗುದ್ದು ಬಿಡ್ತಾ ಇರ್ತಾನೆ. ಇದಕ್ಕೆ ಸರಸ್ವತಿ ಸೀರಿಯಸ್ ಆಗಿ, ನೀನ್ ಯಾಕೆ ಕಾರ್ ಡ್ರೈವಿಂಗ್ ನ ಕರೆಕ್ಟ್ ಆಗಿ ಕಳೀತಾ ಇಲ್ಲ? ನಿನಗೋಸ್ಕರನೇ ತಾನೇ ನಾನು ಇಷ್ಟೊಂದು ಕಷ್ಟ ಪಡ್ತಿರೋದು. ನಿನಗೆ ಗೊತ್ತಲ್ವಾ, ನಾನು ಇನ್ನ 2 ಮಂತ್ಸ್ ಅಲ್ಲಿ MBBS ಮಾಡೋದಕ್ಕೆ ಡೆಲ್ಲಿಗೆ ಹೊರಟೋಗ್ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ನೀನು ಕಾರ್ ಡ್ರೈವಿಂಗ್ ನ ಕಲ್ತ್ಕೊಂಡ್ ಬಿಟ್ರೆ ಅಲ್ಲೊಂದು ಟ್ರಾವೆಲ್ ಏಜೆನ್ಸಿನ ಸ್ಟಾರ್ಟ್ ಮಾಡಿ ನಾವು ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೋದು. ಆವಾಗ ನಾನು ನನ್ನ ಮನೆಯಲ್ಲಿ ನೀನನ್ನ ಒಪ್ಸಿ ಮದುವೆ ಮಾಡ್ಕೋಬಹುದು ಅಂತ ಹೇಳ್ತಾಳೆ. ಅದಕ್ಕೆ ಹರಿ ಇದ್ಕೊಂಡು, ಯಾರೋ ಒಪ್ಕೊಂಡ್ಲಿಲ್ಲ ಅಂದ್ರೆ ನಾವಿಬ್ರು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಳ್ಳೋದಲ್ವಾ ಅಂತ ಕೇಳಿದಾಗ ಅದಕ್ಕೆ ಸರಸ್ವತಿ, ಮೊದ್ಲು ಲೈಫ್ ಅಲ್ಲಿ ಸೆಟ್ಲ್ ಆಗೋದನ್ನ ಕಲ್ತ್ಕೊ, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಇಬ್ರುನು ಹಗ್ ಮಾಡ್ಕೊಂತಾರೆ. ಇವಾಗ ಸೀನು ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ. ಇದು ನಡೆದು ತುಂಬಾ ವರ್ಷಗಳಾಗೋಗ್ಬಿಟ್ಟೈತಲ್ವಾ. ನಿನಗೆ ಆ ಹುಡುಗಿ ಅಂದ್ರೆ ತುಂಬಾ ಕೋಪ ಅಂತ ಹೇಳ್ತೀಯ. ಅದು ಯಾಕೆ ಅಂತ ನನ್ನ ಹತ್ರ ಹೇಳೋದಿಲ್ಲ. ಆ ಹುಡುಗಿನ ಯಾವ ತರ ಪ್ರೀತಿ ಮಾಡಿದ್ಯಾ ಅಂತ ಹೇಳ್ತೀಯ, ಬಟ್ ಯಾವ ತರ ಬ್ರೇಕಪ್ ಆಯ್ತು ಅಂತ ಹೇಳೋದಿಲ್ಲ. ಇವಾಗ್ಲಾದ್ರೂ ಹೇಳ್ತೀಯಾ ಇಲ್ವಾ ಅಂತ ಕೇಳಿದಾಗ ಅದಕ್ಕೆ ಹರಿ ಇದ್ಕೊಂಡು, ಅವಳು ನನ್ ಲೈಫ್ ನ ಹಾಳು ಮಾಡಾಕಿದ್ದಾಳೆ ಬಾಯ್. ನನ್ನ ಅಮ್ಮನ ಸ್ಥಾನದಲ್ಲಿ ಆ ಹುಡುಗಿನ ಊಹೆ ಮಾಡ್ಕೊಂಡಿದ್ದೆ, ಬಟ್ ಅವಳ ಪೇರೆಂಟ್ಸ್ ಗೋಸ್ಕರ ನನ್ನನ್ನ ಬಿಟ್ಟಾಕಿದ್ದಾಳೆ ಅಂತ ಹೇಳಿ ಸ್ಟೋರಿನ ಹೇಳೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವತ್ತು ಸರಸ್ವತಿ ಬರ್ತ್ಡೇ ಆಗಿರುತ್ತೆ. ಆ ಹುಡುಗಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿ ಹರಿ ಅವರ ಮನೆಯಲ್ಲಿ ರೆಂಟ್ಗೆ ಇರೋ ಒಂದು ಮಲ್ಲಿ ಅನ್ನೋ ಒಂದು ಹುಡುಗಿನ ಕರ್ಕೊಂಡು ದೇವಸ್ಥಾನದ ಹತ್ರಕ್ಕೆ ಬಂದಿರ್ತಾನೆ. ಆ ಟೈಮಲ್ಲಿ ಸರಸ್ವತಿ ತನ್ನ ಅಣ್ಣ ಆಗಿರೋ ರಮೇಶ್ ಜೊತೆ ಅಲ್ಲಿಗೆ ಬಂದಿರೋದ್ರಿಂದ ಹರಿ ಸರಸ್ವತಿನ ಸೈಡ್ಗೆ ಕರ್ಕೊಂಡೋಗಿ, ನೀನ ಬರ್ತ್ಡೇ ಆಗಿರೋದ್ರಿಂದ ನಾನ್ ನಿನಗೆ ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ನೀನು ನಿಮ್ಮ ಅಣ್ಣ ಜೊತೆ ಬಂದಿದ್ಯಾ ಅಂತ ಕೇಳಿದಾಗ, ನಮ್ಮ ಅಪ್ಪ ಸತ್ತೋದ್ಮೇಲೆ ನನಗೆ ಎಲ್ಲಾನು ಅಣ್ಣನೇ ಎಲ್ಲ ನೋಡ್ಕೊಂಡಿರೋದ್ರಿಂದ ಅವರ ಜೊತೆ ಬರ್ಬೇಕಾಗಿರೋ ಸಿಚುವೇಶನ್ ಬಂತು. ನೀನೇನು ಬಾಧೆ ಪಡೋದಕ್ಕೆ ಹೋಗ್ಬೇಡ, ನಾನ್ ನಿಮ್ ಮನೆ ಹತ್ರ ಬರ್ತೀನಿ ಅಂತ ಹೇಳೋದ್ರಿಂದ ಹರಿ ಮಲ್ಲಿ ಅನ್ನೋ ಒಂದು ಹುಡುಗಿನ ಮರ್ತೋಗ್ಬಿಟ್ಟು ಸರಸ್ವತಿ ಮನೆಗೆ ಬರ್ತೀನಿ ಅಂತ ಹೇಳಿರೋದ್ರಿಂದ ಮನೆಗೆ ಹೋಗಿ ಮನೆ ಫುಲ್ ಡೆಕೋರೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದ್ರಲ್ಲಿ ಈ ಹುಡುಗಿಗೆ ಗಿಫ್ಟ್ ಆಗಿ ಕೊಡೋದಕ್ಕಂತ ಒಂದು ರಿಂಗ್ ನು ಕೂಡ ರೆಡಿ ಮಾಡ್ಕೊಂಡೇ
ಇರ್ತಾನೆ. ಇದ್ ಕಡೆ ದೇವಸ್ಥಾನದಲ್ಲಿ ಮಲ್ಲಿ ಇರೋದನ್ನ ಸರಸ್ವತಿ ಅಣ್ಣ ಆಗಿರೋ ರಮೇಶ್ ನೋಡ್ಬಿಟ್ಟು ಕೀಳ ಜಾತಿಯವರು ದೇವಸ್ಥಾನಕ್ಕೆ ಬರಬಾರ್ದು ಅಂತ ಮಲ್ಲಿ ಮೇಲೆ ಕಿರ್ಚಾಡ್ತಾನೆ. ಇದರಿಂದ ಮಲ್ಲಿಗೆ ತುಂಬಾ ಕೋಪ ಬಂದು ರಮೇಶ್ಗೆ ಆಪೋಸಿಟ್ ಆಗಿ ಮಾತಾಡೋದ್ರಿಂದ ಇಲ್ಲಿ ಇವರಿಬ್ಬರ ಮಧ್ಯೆ ಒಂದು ಚಿಕ್ಕ ಗಲಾಟೆ ನಡೆಯುತ್ತೆ. ಮತ್ತೊಂದು ಕಡೆ ನಮ್ಮ ಹೀರೋ ಮನೆಯಲ್ಲಿ ಸರಸ್ವತಿ ಮನೆಗೆ ಬರ್ತಾಳೆ ಅಂತ ಹೇಳ್ಬಿಟ್ಟು ಮನೇನ ನೀಟಾಗಿ ಡೆಕೋರೇಷನ್ ಮಾಡ್ತಿರ್ತಾನೆ. ಅದೇ ಟೈಮ್ಗೆ ಮಲ್ಲಿ ಅಲ್ಲಿಗೆ ಬಂದು ಟೆಂಪಲ್ ಅಲ್ಲಿ ನಡೆದಿರೋ ಎಲ್ಲವನ್ನು ಹೇಳ್ಬೇಕು ಅಂತ ಅನ್ಕೊಂತಾಳೆ. ಆ ಟೈಮ್ಗೆ ಇವನು ಆಚೆಗಡೆ ಒಂದು ಚೇರ್ ಐತೆ ಅದನ್ನ ಎತ್ಕೊಂಡ್ ಬಾ ಅಂತ ಹೇಳಿದ್ದಕ್ಕೆ ಸರಸ್ವತಿ ಮನೆಯಿಂದ ಆಚೆಗಡೆ ಬರ್ತಾಳೆ. ಅಷ್ಟೊತ್ತಿಗೆ ಆ ಕತ್ತಲಲ್ಲಿ ರಮೇಶ್ ಹಾಗೆ ಅವನ ಗ್ಯಾಂಗು ದೇವಸ್ಥಾನದಲ್ಲಿ ಇವನ್ಗೆ ಆಪೋಸಿಟ್ ಆಗಿ ಮಾತಾಡಿರೋದ್ರಿಂದ ರಮೇಶ್ಗೆ ತುಂಬಾ ಕೋಪ ಬಂದು ಆ ಹುಡುಗಿ ಮೇಲೆ ಅಟ್ಯಾಕ್ ಮಾಡಿ ಅತ್ಯಾಚಾರ ಮಾಡಿ ಸಾಯಿಸ್ಬೇಕು ಅಂತ ಅನ್ಕೊಂತಾರೆ. ಮಲ್ಲಿ ಜೋರಾಗಿ ಸೌಂಡ್ ಮಾಡೋದ್ರಿಂದ ಆ ಸೌಂಡ್ ನ ಕೇಳಿ ಹರಿ ಆಚೆಗಡೆ ಬರ್ತಾನೆ. ಮಲ್ಲಿ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಹೋಗ್ತಾ ಇರೋ ಮೃಗಗಳನ್ನ ನೋಡಿ ಇವನು ಅವ್ರನ್ನ ಹೊಡೆಯೋದಕ್ಕೆ ಹೋಗ್ತಿರ್ತಾನೆ. ಆ ಟೈಮ್ ಅಲ್ಲಿ ರಮೇಶ್ ಹಾಗೆ ಅವನ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಹರಿನ ದಾರುಣವಾಗಿ ಹೊಡಿತಾರೆ. ನಂತರ ರಮೇಶ್ ಆ ಹುಡುಗಿ ಪ್ರೈವೇಟ್ ಮೇಲೆ ಅಟ್ಯಾಕ್ ಮಾಡಿ ಅತ್ಯಾಚಾರ ಮಾಡೋದಕ್ಕೆ ನೋಡ್ತಿರುವಾಗ ಅದನ್ನ ನೋಡ್ತಿರೋ ಹರಿಗೆ ತುಂಬಾ ಕೋಪ ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿ ರಮೇಶ್ ನ ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ಅವನ ಟೀಮ್ ಮೇಟ್ಸ್ ಎಲ್ಲರೂ ಓಡೋಗ್ಬಿಡ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಸರಸ್ವತಿನೂ ಕೂಡ ಅಲ್ಲಿಗೆ ಬಂದು ಅವ್ರ ಅಣ್ಣನ ಹರಿನೇ ಸಾಯಿಸ್ಬಿಟ್ಟಿದ್ದಾಳೆ ಅಂತ ಅರ್ಥ ಮಾಡ್ಕೊಂತಾಳೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗು ಇವನನ್ನ ಜೈಲಿಗೆ ಹಾಕಿರ್ತಾರೆ. ರಮೇಶ್ ಅನ್ನೋ ಒಬ್ಬ ವ್ಯಕ್ತಿನ ಸಾಯಿಸ್ಬಿಟ್ಟಿರೋದಕ್ಕೆ. ಅಲ್ಲಿರೋರೆಲ್ಲರೂ ಸೇರ್ಕೊಂಡು ಎಷ್ಟು ಮೋಸ ಮಾಡಿ ಇರ್ತಾರೆ ಗೊತ್ತಾ. ಒಬ್ಬ ಲಾಯರ್ ಇದ್ಕೊಂಡು ಸರಸ್ವತಿ ಹಾಗೆ ಅವ್ರ ಅಣ್ಣ ಹರಿ ಅವರ ಮನೆ ಪಕ್ಕದಲ್ಲೇ ಕಾರಲ್ಲಿ ಹೋಗ್ತಿರುವಾಗ ಹರಿ ಮಲ್ಲಿ ಅನ್ನೋ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಮಾಡ್ತಿರ್ತಾನೆ. ಆ ಹುಡುಗಿನ ಕಾಪಾಡೋದಕ್ಕೆ ಹೋದಾಗ ಹರಿನೇ ರಮೇಶ್ ನ ಸಾಯಿಸ್ಬಿಟ್ಟಿದ್ದೇನೆ ಅನ್ನೋ ರೀತಿಯಲ್ಲಿ FIR ಕಾಪಿನ ರೆಡಿ ಮಾಡಿ ಇರ್ತಾರೆ. ಇಲ್ಲಿ ಸರಸ್ವತಿ ಹರಿನೇ ನಮ್ಮ ಅಣ್ಣನನ್ನ ಸಾಯಿಸ್ಬಿಟ್ಟಿದ್ದಾನೆ ಅನ್ನೋ ಒಂದು ಕೋಪದಲ್ಲಿ FIR ಕಾಪಿ ಮೇಲೆ ಸೈನ್ ಮಾಡ್ತಾಳೆ. ಇದರಿಂದ ಹರಿಗೆ ಜೈಲು ಶಿಕ್ಷೆ ಬೀಳುತ್ತೆ. ಆವತ್ತಿಂದಾನು ಇವನು ಆ ತಪ್ಪು ಮಾಡಿದ್ದು ನಾನಲ್ಲ, ಅಲ್ಲಿ ನಡೆದಿರೋ ಸಿಚುವೇಶನ್ ಬೇರೆ ಅಂತ ಹೇಳಿ ಅವನು ಲವ್ ಮಾಡಿರೋ ಸರಸ್ವತಿ ಜೊತೆ ಬೇರೆ ತರ ಕೇಸ್ನ ಫೈಲ್ ಮಾಡ್ಬೇಕು ಅಂತ ಅನ್ಕೊಂತಾನೆ. ಆದ್ರೆ ಆವತ್ತಿನಿಂದ ಸರಸ್ವತಿ ಆ ಊರಲ್ಲೇ ಇಲ್ದಿರ ಬೇರೆ ಕಡೆ ಹೊರಟೋಗ್ಬಿಟ್ಟಿರೋದ್ರಿಂದ ಸರಸ್ವತಿ ಇವಾಗ ಎಲ್ಲಿದ್ದಾಳೆ ಅನ್ನೋದೇ ಇವನ್ಗೆ ಗೊತ್ತಿರೋದಿಲ್ಲ. ಅಂಡ್ ಆವತ್ತಿಂದಾನು ಕೂಡ ಇವನು ಜೈಲಲ್ಲೇ ಇವನು ಮಾಡದೇ ಇರೋ ಒಂದು ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇರ್ತಾನೆ. ಈ ಎಲ್ಲಾ ವಿಷಯನ ನಿಶಾಕ್ ಹತ್ರ ಹೇಳ್ಕೊಂಡು ಬೈ ನನ್ಗೊಂದು ಹೆಲ್ಪ್ ಮಾಡ್ತೀಯಾ, ಅವ್ರ ಅಣ್ಣನ್ಗೋಸ್ಕರ ಅವಳು ನನ್ನನ್ನ ಜೈಲಲ್ಲಿ ಇಕ್ಕಿಸ್ಲು, ಆದ್ರೆ ಅಲ್ಲಿ ತಪ್ಪು ಮಾಡಿರೋದು ಅವ್ರ ಅಣ್ಣ, ನಿಜ ಗೊತ್ತಿಲ್ದಿರಾ ನನಗೆ ಇಂತ ಒಂದು ಶಿಕ್ಷೆ ಕೊಟ್ಟಿದ್ದಾಳೆ, ಮಾಡದೇ ಇರೋ ಒಂದು ತಪ್ಪಿಗೆ ಇಷ್ಟು ದಿನಗಳು ನಾನು ಶಿಕ್ಷೆನ ಅನುಭವಿಸಿದ್ದೀನಿ, ನಾನು ಈ ಜೈಲಿಂದ ತಪ್ಸ್ಕೋಬೇಕು ಅಂತ ಅನ್ಕೊಂತ ಇದ್ದೀನಿ, ನನಗೆ ನೀನು ಸಹಾಯ ಮಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ನಿಶಾಕು ಕೂಡ ಖಂಡಿತ ಮಾಡ್ತೀನಿ ಅಂತ ಒಪ್ಕೊಂತಾನೆ. ಅದೇ ಟೈಮಲ್ಲಿ ಕೊರೋನಾ ತುಂಬಾ ಸ್ಪೀಡ್ ಆಗಿ ಸ್ಪ್ರೆಡ್ ಆಗ್ತಿರೋದ್ರಿಂದ ಒಂದೇ ಜೈಲಲ್ಲಿ ಇಷ್ಟು ಜನ ಕೈದಿಗಳು ಇರಬಾರ್ದು ಅಂತ ಹೇಳಿ ಗವರ್ನಮೆಂಟ್ ಕಡೆಯಿಂದ ಆರ್ಡರ್ ಬರೋದ್ರಿಂದ ಇಲ್ಲಿರೋ ಸ್ವಲ್ಪ ಕೈದಿಗಳನ್ನ ಬೇರೆ ಸ್ಟೇಷನ್ಗೆ ಶಿಫ್ಟ್ ಮಾಡ್ತಿರ್ತಾರೆ. ಈ ಶಿಫ್ಟ್ ಮಾಡೋ ಒಂದು ಕೆಲ್ಸನ ಜಾನಕಿ ಅನ್ನೋ ಒಂದು ಪೊಲೀಸ್ ಆಫೀಸರ್ಗೆ ಮೇಲಾಧಿಕಾರಿಗಳು ಕೆಲಸ ಕೊಟ್ಟಿರ್ತಾರೆ. ಹೀಗೆ ಸ್ವಲ್ಪ ಜನ ಕೈದಿಗಳನ್ನ ಕರ್ಕೊಂಡು ಹೋಗ್ತಿರುವಾಗ ಒಂದು ರೈಲ್ವೆ ಸ್ಟೇಷನ್ ಹತ್ರ ರೈಲ್ ಬರ್ತಾ ಇರೋದ್ರಿಂದ ಒಂದತ್ರ ಸ್ಟಾಪ್ ಮಾಡ್ತಾರೆ. ಅಂಡ್ ಅದೇ ಟೈಮಲ್ಲಿ ನಿಶಾಕು ಇವನು ತಪ್ಸ್ಕೊಳ್ಳೋದಕ್ಕೆ ಒಂದು ಗಾಡಿ ಹಾಗೆ ಎಲ್ಲಾ ಸಿದ್ಧತೆಗಳು ಮಾಡಿರೋದ್ರಿಂದ ಹರಿ ಅವನ ಹತ್ರ ಇರೋ ಒಂದು ಕೀನ ಉಪಯೋಗ ಮಾಡ್ಕೊಂಡು ಹಾಗೆ ಅವನಿಗೋಸ್ಕರ ಇಟ್ಟಿರೋ ಒಂದು ಗಾಡಿನ ಎತ್ಕೊಂಡು ಈಸಿಯಾಗಿ ತಪ್ಸ್ಕೊಂತಾನೆ. ಈ ಟೈಮಲ್ಲಿ ಜಾನಕಿ ಹಾಗೆ ಅವನ ಟೀಮು ಇವನನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ. ಬಟ್ ಇವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವ್ರಿಗೆ ಚಮ್ಮಕ್ ಕೊಟ್ಟು ಹೀರೋ ಹರಿದಾಸು ತಪ್ಸ್ಕೊಂಡು ನಿಶಾಕ್ ಇರೋ ಒಂದು ಪ್ಲೇಸ್ಗೆ ಬಂದು ಅವನನ್ನ ಮೀಟ್ ಆಗ್ತಾನೆ. ಮತ್ತೊಂದು ಕಡೆ ಜಾನಕಿ ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ, ಅದಕ್ಕೆ ಹೀರೋ ಹರಿದಾಸು ತಪ್ಸ್ಕೊಂಡ್ಬಿಟ್ಟಿದ್ದಾನೆ, ಒಬ್ಬ ಕೈದಿ ತಪ್ಸ್ಕೊಳ್ಳೋದಕ್ಕೆ ನೀನೇ ಕಾರಣ ಅಂತ ಹೇಳ್ಬಿಟ್ಟು ಮೇಲಾಧಿಕಾರಿಗಳೆಲ್ಲರೂ ಸೇರ್ಕೊಂಡು ಈ ಹುಡುಗಿನ ಬೈತಿರ್ತಾರೆ. ಇದರಿಂದ ಜಾನಕಿ ತುಂಬಾ ಯೋಚನೆ ಮಾಡಿ ಅವಳ ಫಾದರ್ ಆಗಿರೋ CI ರಾಂಬಾಬುಗೆ ಕಾಲ್ ಮಾಡಿ ಈ ತರ ಒಬ್ನು ತಪ್ಸ್ಕೊಂಡ್ಬಿಟ್ಟಿದ್ದಾನೆ, ಅದನ್ನು ಕೂಡ ನನ್ನಿಂದಾನೆ ಅಂತ ಹೇಳ್ಬಿಟ್ಟು ಮೇಲಾಧಿಕಾರಿಗಳು ನನ್ನನ್ನ ಬೈತಿದ್ದಾರೆ ಅಂತ ಹೇಳೋದ್ರಿಂದ ರಾಂಬಾಬು ಅಯ್ಯಪ್ಪ ಸ್ವಾಮಿ ಮಾಲೆಯಲ್ಲಿ ಇದ್ರೂನು ಕೂಡ ಈ ಕೈದಿನ ಹಿಡ್ಕೊಳ್ಳೋದಕ್ಕೆ ಒಪ್ಕೊಂತಾನೆ. ಮತ್ತೊಂದು ಕಡೆ ನಿಶಾಕು ನಮ್ಮ ಹೀರೋ ಹತ್ರಕ್ಕೆ ಬಂದ್ಬಿಟ್ಟು ನೀನು ತಪ್ಸ್ಕೊಂಡಿರೋ 1 ಅವರ್ಗೆ ಎಲ್ಲ ಪೊಲೀಸರು ನಿನಗೋಸ್ಕರ ಹುಡುಕಾಡ್ತಿದ್ದಾರೆ, ನೀನು ತುಂಬಾ ದಿನಗಳು ಇಲ್ಲಿ ಇರೋದಕ್ಕಾಗಲ್ಲ, ಆದಷ್ಟು ಬೇಗ ಈ ದೇಶನ ಬಿಟ್ಟು ನೀನು ದುಬೈಗೆ ಹೊರಟೋಗ್ಬಿಡು, ಇನ್ನ 3 ಡೇಸ್ ಅಲ್ಲಿ ಮುಂಬೈಯಿಂದ ಶಿಪ್ ದುಬೈಗೆ ಹೋಗ್ತೈತೆ, ಅದಕ್ಕೆ 70 ಲಕ್ಷ ಬೇಕಾಗಿರುತ್ತೆ, ನಾನು 10 lakhs ರೆಡಿ ಮಾಡಿದ್ದೀನಿ, ಇನ್ನ 60 lakhs ಸಿಕ್ಕಿದ್ದೆ, ನೀನು ದುಬೈಗೆ ಹೊರಟೋಗು ಅಂತ ಹೇಳ್ತಾನೆ. ಆವಾಗ ನಮ್ಮ ಹೀರೋ ಇದ್ಕೊಂಡು ನಾನು ದುಬೈಗೆ ಹೋಗೋದಕ್ಕೂ ಮೊದ್ಲು ಇಲ್ಲೊಂದು ಕೆಲ್ಸ ಐತೆ ಅದನ್ನ ಮುಗಿಸಿ ಮತ್ತೆ ನಾನು ದುಬೈಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಆ ಕೆಲ್ಸ ಏನು ಅಂತ ಕೇಳಿದಾಗ ಅಂಡ್ ಇವಾಗ ನಮ್ಗೆ ಗೊತ್ತಾಗುತ್ತೆ ಹೀರೋ ಹರಿದಾಸು ಇಲ್ಲಿಗೆ ಬರೋದಕ್ಕೂ ಮೊದ್ಲೇ ಮಧ್ಯದಾರಿಯಲ್ಲಿ ಇವನು ಪ್ರೀತಿ ಮಾಡಿರ್ತಾನಲ್ವಾ ಸರಸ್ವತಿ ಅನ್ನೋ ಒಂದು ಹುಡುಗಿನ, ಆ ಹುಡುಗಿನ ನೋಡಿ ಇರ್ತಾನೆ. ಸರಸ್ವತಿಗೆ ಇವಾಗ ಚಿನ್ನು ಅನ್ನೋ ಒಂದು ಹುಡುಗಿನೂ ಕೂಡ ಹುಟ್ಟಿರ್ತಾಳೆ. ಇವರಿಬ್ರು ಇಷ್ಟೊಂದು ಟೆನ್ಷನ್ ಅಲ್ಲಿ ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ಹರಿನು ಕೂಡ ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿರ್ತಾನೆ. ಇವರಿಬ್ರು ಒಂದು ಪ್ರೈವೇಟ್ ಹಾಸ್ಪಿಟಲ್ ಹತ್ರ ಹೋಗಿರ್ತಾರೆ. ICUದಲ್ಲಿ ಇವರ ಹಸ್ಬೆಂಡ್ ಅಡ್ಮಿಟ್ ಆಗಿರ್ತಾನೆ. ಅವನ ಹೆಸರು ಶಂಕರ್ ಅಂತ. ಇವನ್ಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಇನ್ನು 1 ವೀಕ್ ಅಲ್ಲಿ ಇವನಿಗೆ ಹಾರ್ಟ್ ಸರ್ಜರಿ ಮಾಡ್ಲಿಲ್ಲ ಅಂದ್ರೆ ಇವನು ಸತ್ತೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಡಾಕ್ಟರ್ಸ್ ಹೇಳಿರ್ತಾರೆ. ಇಲ್ಲೇ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಸರಸ್ವತಿಗೆ ಆಸ್ತಿ ಪಾಸ್ತಿಗಳು ಇರ್ತಾವಲ್ಲ, ಇವನ್ಗೆ
ಇವನ್ಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಗೊತ್ತಾಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋದಕ್ಕೆ ಡೈಲಿ ಚಾರ್ಜಸ್, ಅವನನ್ನ ನೋಡ್ಕೊಳ್ಳೋದಕ್ಕೆ ಬೆಡ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ತುಂಬಾ ಅಮೌಂಟ್ ಖರ್ಚಾಗ್ತಾ ಇರುತ್ತೆ. ಅದಕ್ಕೆ ಇವಳ ಹತ್ರ ಇರೋ ಆಸ್ತಿ ಪಾಸ್ತಿಗಳೆಲ್ಲ ಮಾರಾಟ ಮಾಡಾಕಿ ಇನ್ನ ಅವಳಿಗೆ ಗೊತ್ತಿರೋ ಪ್ರತಿಯೊಬ್ಬರ ಹತ್ರನೂ ಸಾಲ ಮಾಡಾಕ್ಬಿಟ್ಟಿರ್ತಾರೆ. ಇವಾಗ ಹಾರ್ಟ್ ಸರ್ಜರಿ ನಡಿಲೇಬೇಕು, ರೇರ್ ಬ್ಲಡ್ ಗ್ರೂಪ್ ಆಗಿರೋ ಹಾರ್ಟ್ ಸರ್ಜರ್ನ ಹುಡುಕಿ ಅಂತ ಡಾಕ್ಟರ್ಸ್ ಹೇಳಿರ್ತಾರೆ. ಅದೇ ಟೈಮ್ಗೆ ಇವಳ ಫ್ರೆಂಡ್ ಆಗಿರೋ ಮೀನಾ ಅನ್ನೋ ಒಂದು ಹುಡುಗಿ ಫಾದರ್ ಸತ್ತೋಗ್ಬಿಟ್ಟಿರ್ತಾನೆ. ಅವನ ಬ್ಲಡ್ ಗ್ರೂಪ್ ಇವನ ಬ್ಲಡ್ ಗ್ರೂಪ್ ಒಂದೇ ಆಗಿರೋದ್ರಿಂದ ಇವಳೋಗಿ ತುಂಬಾ ಕಷ್ಟಪಟ್ಟು ಆ ಡೋನರ್ ನ ಒಪ್ಪಿಸ್ತಾಳೆ. ಇನ್ನೇನ್ ಎಲ್ಲ ಆಗೋಯ್ತು, ಸರ್ಜರಿ ನಡೆಯುತ್ತೆ ಬಿಡು ಅಂತ ಅನ್ಕೊಂಡ್ರೆ ಆವಾಗ ಡಾಕ್ಟರ್ಸ್ ಬಂದು ರೇರ್ ಬ್ಲಡ್ ಗ್ರೂಪ್ ಡೋನರ್ ನ ಬೇಗ ಹುಡುಕಿ ಹೇಳಿದ್ರೆ ಸರ್ಜರಿ ಮಾಡೋದಕ್ಕೆ ನಾವು ರೆಡಿ ಅಂತ ಹೇಳ್ತಾರೆ. ಆವಾಗ ಸರಸ್ವತಿಗೆ ತುಂಬಾ ಕೋಪ ಬಂದು ಮೀನಾ ಹತ್ರ ಹೋಗಿ ಕೇಳ್ತಾಳೆ, ಯಾಕೆ ಏನಾಯ್ತು ಅಂತ. ನಮ್ಮಪ್ಪ ಓಲ್ಡ್ ಏಜ್ ಅಲ್ಲಿ ಸತ್ತೋಗ್ಬಿಟ್ಟಿರೋದ್ರಿಂದ ಆ ಹಾರ್ಟ್ ಹಾಕೋದಕ್ಕೆ ಆಗೋದಿಲ್ವಂತೆ, ಅದನ್ನ ಡಾಕ್ಟರ್ ಹೇಳಿದ್ದ ಅಂತ ಹೇಳಿದಾಗ ಅದಕ್ಕೆ ಸರಸ್ವತಿ ತುಂಬಾ ಬಾಧೆ ಪಟ್ಕೊಂಡು ಒಂದತ್ರ ಕುತ್ಕೊಂಡು ಅಳಿತಿರುವಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಡಾಕ್ಟರ್ಸ್ ಹೇಳಿದ್ರು 1 ವೀಕ್ ಇಂದ ನೀವು ಡೋನರ್ ಗೋಸ್ಕರ ಹುಡುಕ್ತಾ ಇದ್ರ ಅಂತ. ನಿಜ ಹೇಳ್ಬೇಕಂದ್ರೆ ಕೋಲ್ಕತ್ತಾದಲ್ಲಿ ಒಬ್ಬ ರೇರ್ ಬ್ಲಡ್ ಗ್ರೂಪ್ ನಿಮ್ಮ ಹಸ್ಬೆಂಡ್ ಗೆ ಮ್ಯಾಚ್ ಆಗೋ ಒಂದು ಹಾರ್ಟ್ ಐತೆ, ಅವ್ರನ್ನ ಇಲ್ಲಿಗೆ ಕರ್ಸ್ಬೇಕು ಅಂದ್ರೆ 1 ಕೋಟಿ ಖರ್ಚಾಗುತ್ತೆ. ನೀವೇನಾದ್ರೂ 1 ಕೋಟಿ ಬೇಗ ರೆಡಿ ಮಾಡ್ಕೊಂಡು ನನಗೆ ಇನ್ಫಾರ್ಮ್ ಮಾಡಿದ್ರೆ ನಾನು ಆದಷ್ಟು ಬೇಗ ನಿಮ್ಮ ಗಂಡನ್ಗೆ ಸರ್ಜರಿ ಆಗೋ ತರ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಇದನ್ನೆಲ್ಲ ನಮ್ಮ ಹೀರೋ ಆಗಿರೋ ಹರಿದಾಸು ಕೇಳಿಸ್ಕೊಂಡು ಇವಾಗ ಅವಳು ತನ್ನ ಹಸ್ಬೆಂಡ್ ನ ಕಾಪಾಡೋದಕ್ಕೆ ತನ್ನ ಮಗಳ ಜೊತೆ ಸೇರ್ಕೊಂಡು ಕಣ್ಣೀರ್ ಹಾಕ್ತಿದ್ದಾಳೆ. ಅವಳನ್ನ ನೋಡ್ತಿದ್ರೆ ನನಗೆ ಪಾಪ ಅನ್ಸ್ತೈತೆ ಅಂತ ನಿಶಾಕ್ ಹತ್ರ ಅಂತಾನೆ. ನಾನು ದುಬೈಗೆ ಹೋಗೋದಕ್ಕೆ ಇನ್ನ 60 lakhs ಬೇಕಲ್ವಾ, ಅದನ್ನು ಕೂಡ ಅದೇ ಹಾಸ್ಪಿಟಲ್ ಅಲ್ಲಿ ನನಗೆ ಸಿಕ್ತು ಅಂತ ಹೇಳ್ತಾನೆ. ಇದೆಲ್ಲ ಕೇಳಿಸ್ಕೊಂಡಿದ್ದಾದ್ಮೇಲೆ ಹರಿದಾಸು ಹಾಸ್ಪಿಟಲ್ ನ ಚೆಕ್ ಮಾಡಿದಾಗ ನಿಜ ಹೇಳ್ಬೇಕಂದ್ರೆ ಆ ಪ್ರೈವೇಟ್ ಹಾಸ್ಪಿಟಲ್ ಸತ್ತೋಗೋ ಸ್ಟೇಜ್ ಅಲ್ಲಿ ಇದ್ದಾಗ ಪೇಷಂಟ್ ಗಳು ಬಂದಿರ್ತಾರಲ್ವಾ, ಅದನ್ನ ಅವರು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಂತಿದ್ದಾರೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬಾ ಸ್ಕ್ಯಾನಿಂಗ್ಸ್ ಅಂತೆ ಅದಂತೆ ಇದಂತೆ ಎಲ್ಲಾನು ಮಾಡಿಸ್ಬಿಟ್ಟು ಪ್ರತಿಯೊಬ್ಬರ ಹತ್ರನು ತುಂಬಾ ದುಡ್ಡು ಕಿತ್ತಾಕ್ತಿದ್ದಾರೆ. ಪ್ರತಿದಿನ ಅವರು 1 ಕೋಟಿ ಅಮೌಂಟ್ ನ ಈಸಿಯಾಗಿ ಆಂಬುಲೆನ್ಸ್ ಮುಖಾಂತರ ಶಿಫ್ಟ್ ಮಾಡ್ತಿದ್ದಾರೆ. ನಾನು ಅಲ್ಲೇ ಇರೋ ಒಂದು ಮಂಗ ಅನ್ನೋ ಒಂದು ಹುಡುಗಿಗೆ ದುಡ್ಡು ಕೊಟ್ಟು ಆ ಆಂಬುಲೆನ್ಸ್ ಯಾವ ಬ್ರಾಂಚ್ ಇಂದ ಯಾವ ಬ್ರಾಂಚ್ ಗೆ ಹೋಗುತ್ತೆ ಅಂತ ಕಂಡ್ಕೊಂಡಿದ್ದೀನಿ. ಮೊದ್ಲ ಆ ಪ್ರೈವೇಟ್ ಹಾಸ್ಪಿಟಲ್ ಒಂದಾಗಿ ಸ್ಟಾರ್ಟ್ ಮಾಡಿ ಇವಾಗ 5 ಬ್ರಾಂಚಸ್ ಆಗಿದಾವೆ. ಹಾಸ್ಪಿಟಲ್ ಇಂದ ಪ್ರತಿದಿನ 1 ಕೋಟಿ ಅವರು ಶಿಫ್ಟ್ ಮಾಡ್ತಾ ಇರೋದ್ರಿಂದ ಆ 1 ಕೋಟಿನ ನಾನ್ ಕಳ್ತನ ಮಾಡ್ತೀನಿ, ನನಗೆ ಬೇಕಾಗಿರೋದು ಒಬ್ಬ ಡ್ರೈವರ್ ಅಷ್ಟೇ ಅಂತ ಹೇಳಿದಾಗ ಅದಕ್ಕೆ ನಿಶಾಂಕ್ ಸರಿ ನಾನು ರವಿ ಹತ್ರ ಹೇಳ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ ಇದ್ಕೊಂಡು ಬೇಕಾಗ್ಸಿಲ್ಲ, ನನ್ನ ಜೂಲಿಯಟ್ ಇದ್ದಾಳೆ ಅಲ್ವಾ, ಅವಳೆ ಕಾರ್ನ ಡ್ರೈವ್ ಮಾಡ್ತಾಳೆ ಅಂತ ಹೇಳ್ತಾನೆ. ಅದಕ್ಕೆ ನಿಶಾಕ್ ಇದ್ಕೊಂಡು ತನ್ನ ಗಂಡನಿಗೆ ಇವಾಗ ಸರ್ಜರಿ ನಡಿಬೇಕು, ಇಂತ ಒಂದು ಟೈಮ್ ಅಲ್ಲಿ ಅವಳು ಯಾಕೆ ನಿನ್ ಜೊತೆ ಕಳ್ತನ ಮಾಡೋದಕ್ಕೆ ಬರ್ತಾಳೆ ಅಂತ ಕೇಳಿದಾಗ ಇವಾಗ ಆ ಸರ್ಜರಿ ನಡಿಬೇಕು ಅಂದ್ರೆ ಅವಳಿಗೆ 1 ಕೋಟಿ ಬೇಕು, ಆ 1 ಕೋಟಿಗೋಸ್ಕರ ನನ್ ಜೊತೆ ಕಳ್ತನ ಮಾಡೋದಕ್ಕೆ ಬರ್ತಾಳೆ ಅಂತ ಹೇಳ್ತಾನೆ. ಇಲ್ಲೇ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಹರಿ ಇಲ್ಲಿಗೆ ಬರೋದಕ್ಕೂ ಮೊದ್ಲೇ ಆ ಹುಡುಗಿ ಜೊತೆ ಮಾತಾಡ್ಕೊಂಡೆ ಇಲ್ಲಿಗೆ ಬಂದಿರುತ್ತಾನೆ. ಸರಸ್ವತಿನ ಮೀಟ್ ಆಗಿ ನಿಮ್ ಅಣ್ಣಗೋಸ್ಕರ ನನ್ ಜೀವನನೇ ಹಾಳು ಮಾಡಾಕದೆ ಅಲ್ವೇ, 13 ವರ್ಷಗಳಿಂದ ಜೈಲಲ್ಲಿ ನಾನು ನರಕನ ಅನುಭವಿಸಿದ್ದೀನಿ, ಇವಾಗ ನಾನು ಅಲ್ಲಿಂದ ತಪ್ಸ್ಕೊಂಡ್ ಬಂದಿದ್ದು ನಿನಗೋಸ್ಕರ, ನಿನ್ ಮೇಲೆ ರಿವೆಂಜ್ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದ್ರೆ ನೀನು ಪ್ರತಿಯೊಂದು ಸ್ಟೇಜ್ ಅಲ್ಲೂ ಪ್ರಾಬ್ಲಮ್ ನ ಅನುಭವಿಸ್ತಾ ಇದೀಯಾ. ಇವಾಗ ನಿನ್ನ ಫ್ಯಾಮಿಲಿಯಲ್ಲಿ ಒಬ್ಬ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೊರಟೋಗ್ಬಿಡ್ತಿದ್ದಾನೆ ಅಂತ ಹೇಳೋದ್ರಿಂದ ಅದಕ್ಕೆ ಸರಸ್ವತಿಗೆ ತುಂಬಾ ಕೋಪ ಬಂತು. ನೀನು ಫ್ಯಾಮಿಲಿ ಬಗ್ಗೆ ಮಾತಾಡೋದಕ್ಕೆ ಬರ್ಬೇಡ, ಮೊದ್ಲು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾಳೆ. ಅದಕ್ಕೆ ಹರಿ ಇದ್ಕೊಂಡು ನಾನು ಇಲ್ಲಿಂದ ಹೊರಟೋಗ್ಬಿಟ್ರೆ ನಿನಗೆ ನಿಜ ಹೇಗೆ ಗೊತ್ತಾಗುತ್ತೆ, ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನ ಬೆಸ್ಟ್ ಫ್ರೆಂಡ್ ಆಗಿರೋ ಮೀನಾ ಫಾದರ್ ಹಾರ್ಟ್ ನ ಸರ್ಜರಿ ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ನಿನ್ನ ಬೆಸ್ಟ್ ಫ್ರೆಂಡ್ ಆಗಿರೋ ಮೀನಾನೇ ದುಡ್ಡುಗೋಸ್ಕರ ಮೋಸ ಮಾಡಿದಾಳೆ. ಹಾರ್ಟ್ ನ ಬೇರೆಯವರು 1 ಕೋಟಿ ಕೊಡ್ತೀನಿ ಅಂತ ಹೇಳೋದ್ರಿಂದ ನಿನಗೆ ಆಗಲ್ಲ ಅಂತ ಹೇಳಿ ಅವಳ ಫಾದರ್ ಹಾರ್ಟ್ ನ ಬೇರೆಯವರಿಗೆ ಮಾರಾಟ ಮಾಡ್ಬಿಟ್ಟಿದ್ದಾಳೆ ಅಂತ ಹೇಳೋದ್ರಿಂದ ಇವಾಗ ನಿನ್ಗೆ 1 ಕೋಟಿ ಬೇಕು ಅಂದ್ರೆ ಈ ಹಾಸ್ಪಿಟಲ್ ಅಲ್ಲಿರೋ ಡಾಕ್ಟರ್ಸ್ ಎಲ್ಲಾರ್ಗೂ ಮೋಸ ಮಾಡಿ ಇಲ್ಲಿ ದುಡ್ಡನ್ನ ತಿಂದಾಕ್ ಬಿಡ್ತಿದ್ದಾರೆ. ಆ ದುಡ್ಡು ಪ್ರತಿದಿನ ಇಲ್ಲಿಂದ ಒಂದ್ ಕಡೆಗೆ ಶಿಫ್ಟ್ ಆಗ್ತೈತೆ, ಅದು ಯಾವ ಕಡೆ ಹೋಗ್ತೈತೆ ಅಂತ ನನಗೆ ಗೊತ್ತು. ನಿನಗೇನಾದ್ರೂ 1 ಕೋಟಿ ಬೇಕಾಗಿದ್ರೆ ನನ್ ಜೊತೆ ಜಾಯಿನ್ ಆಗು, ನೀನೇ ಕಾರ್ ಡ್ರೈವಿಂಗ್ ಮಾಡ್ಬೇಕಾಗುತ್ತೆ ಅಂತ ಹೇಳೋದ್ರಿಂದ ಸರಸ್ವತಿಗೆ ಇವಾಗ ಯಾರನ್ನು ಕೂಡ ಸಾಲ ಕೊಡೋದಕ್ಕೆ ಮುಂದಕ್ಕೆ ಬರ್ತಿರೋದಿಲ್ಲ. ಇವಾಗ ಬೇರೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ಇವನ ಹತ್ರ ಹೋಕೆ ಅಂತಾಳೆ. ಇನ್ನ ಹರಿದಾಸು ನಿಶಾಂಕ್ ಹತ್ರ ಎಲ್ಲ ಹೇಳಿದ್ದಾದ್ಮೇಲೆ ಅವನು ದರೋಡೆ ಮಾಡೋದಕ್ಕೆ ಎಲ್ಲಾ ಪ್ಲಾನ್ ನ ಸಿದ್ಧ ಮಾಡ್ಕೊಂಡು ಸರಸ್ವತಿ ಹತ್ರಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗು ಬರ್ತಾನೆ. ಅಲ್ಲಿ ಸರಸ್ವತಿ ತನ್ನ ಮಗಳಾಗಿರೋ ಚಿನ್ನು ಹತ್ರ ಹರಿ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಪರಿಚಯ ಮಾಡಿಸಿ ನಂತರ ಆ ಹುಡುಗಿನ ಸ್ಕೂಲ್ ಹತ್ರ ಬಿಟ್ಟಿದ್ದಾದ್ಮೇಲೆ ಆವಾಗ ಹರಿ ಸರಸ್ವತಿ ಹತ್ರ ಮಂಗ ಕಡೆಯಿಂದ ನನಗೆ ಮೆಸೇಜ್ ಬಂತು, ಪೆನಗೊಂಡ ಪ್ರೈವೇಟ್ ಹಾಸ್ಪಿಟಲ್ ಗೆ ಮನಿ ಶಿಫ್ಟ್ ಆಗ್ತೈತಂತೆ, ನಾವ್ ಅಲ್ಲಿಗೆ ಹೋಗಿ ದುಡ್ಡನ್ನ ಎತ್ಕೊಂಡ್ ಬರ್ಬೇಕು, ಇವಾಗ ಅವಶ್ಯಕತೆ ಇರೋದು ನಿನಗೆ, ನೀನು ಕಾರ್ ಡ್ರೈವರ್, ನಾನೊಬ್ಬ ಕಳ್ಳ, 1 ಕೋಟಿಯಲ್ಲಿ 50-50 ಮಾಡ್ಕೊಳ್ಳೋಣ ಅಂತ ಹೇಳಿ ಪೆನಗೊಂಡ ಪ್ರೈವೇಟ್ ಹಾಸ್ಪಿಟಲ್ ಹತ್ರಕ್ಕೆ ಬರ್ತಾರೆ. ಇಲ್ಲೇ ನಮ್ಗೆ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹರಿದಾಸ್ ಇವಾಗನು ಕೂಡ ಸರಸ್ವತಿನ ಮೋಸ ಮಾಡಿ ಇವನು ಮಾತ್ರನೇ ದುಡ್ಡನ್ನ ಎತ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಹಾಕಿರ್ತಾನೆ. ಆಕ್ಚುಲಿ ಇವನ ಪ್ಲಾನ್ ಏನಪ್ಪಾ ಅಂದ್ರೆ ಇವಾಗ ದುಡ್ಡನ್ನ ಕಳ್ತನ ಮಾಡಿದಾದ್ಮೇಲೆ ಚೆಕ್ ಪೋಸ್ಟ್ ಹತ್ರ ಇವಳನ್ನ ಪೊಲೀಸರಿಗೆ ಇಟ್ಕೊಟ್ಬಿಟ್ಟು ನಾನು ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಚೆಕ್ ಪೋಸ್ಟ್ ಹತ್ರ ಇನ್ನೊಬ್ಬ ವ್ಯಕ್ತಿನ ಇಟ್ಟಿರು ಅಂತ ನಿಶಾಂಕ್ ಹತ್ರ
ಎಲ್ಲಾನು ಮಾತಾಡ್ಕೊಂಡೇ ಇರ್ತಾನೆ. ಅದೇ ಪ್ಲಾನ್ ಪ್ರಕಾರ ಇವನು ಇವಾಗ ಸರಸ್ವತಿನ ಕರ್ಕೊಂಡು ಕಾರ್ ಪಾರ್ಕಿಂಗ್ ಹತ್ರಕ್ಕೆ ಬರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಹಾಸ್ಪಿಟಲ್ MD ರೆಡ್ಡಿ ಬಂದ್ಬಿಟ್ಟು 1 ಕೋಟಿ ರೂಪಾಯಿನ ಎತ್ಕೊಂಡ್ ಬಂದು ಅವರ ಮನುಷ್ಯರಿಗೆ ಇದ್ ಎತ್ಕೊಂಡೋಗಿ ಆಂಬುಲೆನ್ಸ್ ಅಲ್ಲಿ ಇಡು ಅಂತ ಹೇಳ್ತಾನೆ. ಆವಾಗ ಹರಿ ಅವನ ಫೇಸ್ ಕಾಣಿಸ್ತಿರೋ ಒಂದು ಮಾಸ್ಕ್ ಹಾಕೊಂಡು ರೆಡ್ಡಿ ಮೇಲೆ ಗನ್ ಪಾಯಿಂಟ್ ನ ಇಟ್ಟು ದುಡ್ಡು ಕೊಡು ಅಂತ ಬೆದರಿಕೆ ಹಾಕಿ ಆ ದುಡ್ಡನ್ನ ಎತ್ಕೊಂಡು ಹೊಡೋಗ್ತಾ ಇರುವಾಗ ಕಾರ್ಗೆ ಆಕ್ಸಿಡೆಂಟ್ ಆಗೋದ್ರಿಂದ ಕಾರಲ್ಲಿರೋ ದುಡ್ಡೆಲ್ಲ ಕೆಳಗಡೆಗೆ ಬಿದ್ದೋಗ್ಬಿಟ್ಟು ನೀರಲ್ಲಿ ನೆಂದೋಗ್ಬಿಡ್ತಾ ಇರುತ್ತೆ. ಆ ಟೈಮಲ್ಲಿ ಸರಸ್ವತಿಗೆ ಅಮೌಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ದುಡ್ಡನ್ನ ಎತ್ಕೊಂತಿರುವಾಗ ಈ ರೆಡ್ಡಿಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳು ಇನ್ನಷ್ಟು ಜನ ಇವ್ರನ್ನ ಹಿಡ್ಕೊಳ್ಳೋದಕ್ಕೆ ಬರ್ತಿರ್ತಾರೆ. ಆವಾಗ ಹರಿ ಅನ್ಕೊಂತಾನೆ, ಇವಾಗ ನಾನು ಸರಸ್ವತಿನ ಬಿಟ್ಟು ಹೊರಟೋಗ್ಬಿಟ್ರೆ ಇವಳು ಪೊಲೀಸರಿಗೆ ಸಿಕ್ಕಾಕೊಂಡ್ಬಿಡ್ತಾಳೆ, ನಾನು ರಿವೆಂಜ್ ತಗೋಬಹುದು ಅಂತ. ಬಟ್ ಆವಾಗ ಇವನು ರಿಯಲೈಸ್ ಆಗ್ತಾನೆ, ಇವನಿಗೆ ಕಾರ್ನ ಓಡಿಸೋದು ಬರೋದಿಲ್ಲ, ಇದರಿಂದ ನೀನು ದುಡ್ಡನ್ನ ಎತ್ಕೊಂಡಿದ್ದು ಸಾಕು, ಮೊದ್ಲು ಇಲ್ಲಿಂದ ತಪ್ಸ್ಕೋಬೇಕು ಅಂತ ಹೇಳಿ ಕಾರ್ನ ತೆಗಿಯೋದಕ್ಕೆ ಪ್ರಯತ್ನ ಮಾಡಿದ್ರೆ ಆ ಕಾರು ಸ್ಟಾರ್ಟ್ ಆಗೋದಿಲ್ಲ. ಇದರಿಂದ ಇವರಿಬ್ರು ಆಂಬುಲೆನ್ಸ್ ನ ಎತ್ಕೊಂಡು ತುಂಬಾ ಸ್ಪೀಡ್ ಆಗಿ ಓಡಿಸ್ಕೊಂಡು ಅಲ್ಲಿಂದ ತಪ್ಸ್ಕೊಂತಾರೆ. ಇದನ್ನೆಲ್ಲ ನೋಡಿ ರೆಡ್ಡಿಗೆ ಕೋಪ ಬರೋದ್ರಿಂದ ಅವನ ವ್ಯಕ್ತಿಗಳನ್ನ ಕಳಿಸ್ತಾನೆ, ಅವ್ರನ್ನ ಹಿಡ್ಕೊಂಡು ಹೇಗಾದ್ರೂ ಸರಿ ನನ್ನ ಹತ್ರಕ್ಕೆ ಎತ್ಕೊಂಡ್ ಬನ್ನಿ ಅಂತ. ಆ ಟೈಮಲ್ಲಿ ಸ್ವಲ್ಪ ಜನ ವ್ಯಕ್ತಿಗಳು ಇವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಿರುವಾಗ ಹರಿ ಅನ್ಕೊಂತಾನೆ, ಚೆಕ್ ಪೋಸ್ಟ್ ಅಲ್ಲಿ ಇವಾಗ ಈ ಹುಡುಗಿನ ನಾನು ಹಿಡ್ಕೊಟ್ರೆ ನಾನು ಕೂಡ ಪೊಲೀಸರಿಗೆ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಹೇಳಿ ಹೇಗಾದ್ರೂ ಸರಿ ತಪ್ಸ್ಕೋಬೇಕು ಅಂತ ಆಕ್ಚುಲಿ ಇವರು ಆಂಬುಲೆನ್ಸ್ ನ ಎತ್ಕೊಂಡ್ ಬಂದಿರ್ತಾರಲ್ವಾ, ಸೈರನ್ ನ ಆನ್ ಮಾಡ್ತಾರೆ. ಇದರಿಂದ ಚೆಕ್ ಪೋಸ್ಟ್ ಅಲ್ಲಿ ಡ್ಯೂಟಿ ಮಾಡ್ತಿರೋ ಪೊಲೀಸರು ಕೂಡ ಆಂಬುಲೆನ್ಸ್ ನ ನಿಲ್ಸೋದಕ್ಕೆ ಹೋಗೋದಿಲ್ಲ, ಏನಾದ್ರೂ ಎಮರ್ಜೆನ್ಸಿ ಇರಬಹುದು ಅಂತ. ಬಟ್ ಆಂಬುಲೆನ್ಸ್ ಇಂದ ಕರೆನ್ಸಿ ನೋಟುಗಳು ಕೆಳಗಡೆಗೆ ಬಿದ್ದಿರೋದನ್ನ ನೋಡಿ ಅಲ್ಲೇ ಡ್ಯೂಟಿ ಮಾಡ್ತಾ ಇರೋ ರಾಂಬಾಬು ಇವ್ರನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರೋ ರೆಡ್ಡಿ ಹಾಗೆ ಅವನ ಆಂಬುಲೆನ್ಸ್ ನ ನಿಲ್ಸ್ಬಿಟ್ಟು, ನೀವು ಇಷ್ಟೊಂದು ಟೆನ್ಷನ್ ಆಗಿ ಫಾಲೋ ಮಾಡ್ಕೊಂಡು ಬರ್ತಿದ್ದೀರಾ ಅಂದ್ರೆ ಗ್ಯಾರಂಟಿ ಆಂಬುಲೆನ್ಸ್ ಅಲ್ಲಿ ಪೇಷಂಟ್ ಇಲ್ಲ, ಬ್ಲಾಕ್ ಮನಿ ಐತೆ, ಅದ್ರ ಕತೆ ಏನು ಅಂತ ಕೇಳ್ತಾನೆ. ಆವಾಗ ರೆಡ್ಡಿ ರಾಂಬಾಬುಗೆ ದುಡ್ಡು ಕೊಟ್ಟು ಈ ಕೇಸ್ ನ ಇಲ್ಲೇ ಮುಗಿಸ್ಬಿಡ್ಬೇಕು ಅಂತ ಅನ್ಕೊಂತಾನೆ. ಬಟ್ ರಾಂಬಾಬು ದುಡ್ಡನ್ನ ಇಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಈ ಫೈರ್ ಅಲ್ಲಿ ಯೂಸ್ ಮಾಡಿರೋ ಬುಲೆಟ್ಸ್ ನನ್ವಲ್ಲ, ಆ ದುಡ್ಡು ನಂದೇ ಅಂತ ಹೇಳ್ಬಿಟ್ಟು ಯಾವುದೇ ಪ್ರೂಫ್ ಇಲ್ಲ, ನೀನು ಯಾವ ತರ ನನ್ ಮೇಲೆ ಕೇಸ್ ಹಾಕ್ತೀಯೋ ನೋಡ್ತೀನಿ ಅಂತ ರೆಡ್ಡಿ ಅಂದಾಗ ಆವಾಗ ಗಿರಿ ಅನ್ನೊಬ್ಬ ಪೊಲೀಸ್ ಆಫೀಸರ್, ಸರ್ ಇವಾಗ ಹಿಂದೂಪುರ್ ಬ್ರಾಂಚ್ ಅಲ್ಲಿ ಇವರ ಪ್ರೈವೇಟ್ ಹಾಸ್ಪಿಟಲ್ ಐತಲ್ವಾ, ಅಲ್ಲೊಂದು ಫೈರಿಂಗ್ ನಡೆದೈತೆ ಅಂತ ಹೇಳೋದ್ರಿಂದ ಅದಕ್ಕೆ ರಾಂಬಾಬು ರೆಡ್ಡಿ ಹತ್ರಕ್ಕೆ ಬಂದ್ಬಿಟ್ಟು ಇದೇ ಪ್ರೂಫ್ ಅಂತ ಹೇಳಿ ಸ್ಮೈಲ್ ಕೊಡ್ತಾನೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ಹರಿಯಾಗೆ ಸರಸ್ವತಿ ಇಬ್ರು ಸೇರ್ಕೊಂಡು ಒಂದು ಬ್ರಾಂಚ್ ಇಂದ ಕಲ್ತನ ಮಾಡ್ಬೇಕು ಅಂತ ಅನ್ಕೊಂಡೇ ಇರ್ತಾರಲ್ವಾ, ಅದರಲ್ಲಿ ದುಡ್ಡೆಲ್ಲ ಕೆಳಗಡೆಗೆ ಬಿದ್ದೋಗ್ಬಿಟ್ಟು ಸರಸ್ವತಿ 5 ಲಕ್ಷ ಮಾತ್ರನೇ ಬ್ಯಾಗ್ಗೆ ಎತ್ಕೊಂಡೇ ಇರ್ತಾಳೆ. ಇವರಿಗೆ ಬೇಕಾಗಿರೋದು 1 ಕೋಟಿ. ಇದೇ ಒಂದು ವಿಷಯನ ಹರಿ ನಿಶಾಂಕ್ಗೆ ಕಾಲ್ ಮಾಡಿ ಹೇಳಿದಾಗ, ಇನ್ನ 3 ಡೇಸ್ ಅಲ್ಲಿ ಶಿಪ್ ಐತೆ, ನೀನು ದುಬೈಗೆ ಹೋಗ್ಬೇಕು ಅಂದ್ರೆ ಇನ್ನ 3 ಡೇಸ್ ಅಲ್ಲಿ 60 ಲ್ಯಾಕ್ಸ್ ಬೇಕಾಗಿರುತ್ತೆ, ಇಲ್ಲ ಅಂದ್ರೆ ನೆಕ್ಸ್ಟ್ 3 ಮಂತ್ಸ್ ವರ್ಗುನು ನೀನು ಇದೇ ದೇಶದಲ್ಲಿ ಇರಬೇಕು, ಅಷ್ಟರವರೆಗೂ ಶಿಪ್ ಇಲ್ಲ. 3 ಮಂತ್ಸ್ ಏನಾದ್ರೂ ನೀನು ಇಲ್ಲೇ ಇದ್ದೀ ಅಂದ್ರೆ ಖಂಡಿತ ನೀನನ್ನ ಪೊಲೀಸರು ಹಿಡ್ಕೊಂತಾರೆ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಸರಸ್ವತಿಗೆ ಹಾಸ್ಪಿಟಲ್ ಕಡೆಯಿಂದ ಕಾಲ್ ಬರುತ್ತೆ, ಇವತ್ತು ಈವ್ನಿಂಗ್ ಒಳಗಡೆ ನೀನು 1 ಕೋಟಿನ ರೆಡಿ ಮಾಡ್ಕೋ, ಇಲ್ಲ ಅಂದ್ರೆ ಕೋಲ್ಕತ್ತಾದಲ್ಲಿ ಒಬ್ಬ ಡೋನರ್ ಇದಾನೆ ಅಂತ ಹೇಳಿದ್ನಲ್ವಾ, ಅವರು ಬೇರೆ ಅವರಿಗೆ ಕೊಡೋದಕ್ಕೆ ರೆಡಿ ಆಗಿದ್ದಾರೆ, 1 ಕೋಟಿ ನೀನು ಇವತ್ತು ಈವ್ನಿಂಗ್ ಗೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಹಾಸ್ಪಿಟಲ್ ಅವನು ಕೂಡ ಕಾಲ್ ನ ಕಟ್ ಮಾಡ್ತಾನೆ. ಇದರಿಂದ ಸರಸ್ವತಿ ತುಂಬಾ ಬಾಧೆಯಿಂದ ಹರಿ ಹತ್ರಕ್ಕೆ ಬಂದು, ನನಗೆ ಇವತ್ತು ಈವ್ನಿಂಗ್ ಒಳಗಡೆ 1 ಕೋಟಿ ರೂಪಾಯಿ ಬೇಕು, ಇಲ್ಲ ಅಂದ್ರೆ ನನ್ನ ಗಂಡ ಸತ್ತೋಗ್ಬಿಡ್ತಾನೆ ಅಂತ ಇವನ ಹತ್ರ ಬೇಡ್ಕೊಳ್ಳೋದ್ರಿಂದ ಅದಕ್ಕೆ ಸ್ವಲ್ಪ ಕರಗಿ ನಮ್ಮ ಹೀರೋ ಆಗಿರೋ ಹರಿದಾಸ್ ನೆಕ್ಸ್ಟ್ ಹಣ ಶಿಫ್ಟಿಂಗ್ ಬಂದ್ಬಿಟ್ಟು ಹಿಂದೂಪುರ್ ಬ್ರಾಂಚ್ ಅಲ್ಲಿ ನಡೀತೈತೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ನ ರೆಡಿ ಮಾಡ್ಕೊಂಡು ಹೋಗಿ ಅಲ್ಲಿ ದುಡ್ಡನ್ನ ಕಲ್ತನ ಮಾಡ್ತಾರೆ. ಆ ಟೈಮ್ ಅಲ್ಲಿ ಹಾಸ್ಪಿಟಲ್ ಸೆಕ್ಯೂರಿಟಿ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರೋದ್ರಿಂದ ಅವನ ಹತ್ರ ಇರೋದು ದುಡ್ಡನ ಬ್ಯಾಗು ಸರಸ್ವತಿಗೆ ಕೊಡ್ತಾನೆ. ಒಂದು ಕಡೆ ಸೆಕ್ಯೂರಿಟಿ ಗಾರ್ಡ್ಸ್ ಇವನನ್ನ ಹಿಡ್ಕೊಂಡಾಗ ಮತ್ತೊಂದು ಕಡೆ ಸರಸ್ವತಿ ನನ್ನ ಹಸ್ಬೆಂಡ್ ಗೆ ಬೇಕಾಗಿರೋ ದುಡ್ಡು ಸಿಕ್ಕೈತಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಡೋಗ್ಬಿಡ್ತಿರ್ತಾಳೆ. ಆವಾಗ ಹರಿ ತನ್ನ ಮನ್ಸಲ್ಲ ಅನ್ಕೊಂತಾನೆ, ನಾನು ಎಷ್ಟು ಬಾರಿ ಈ ಹುಡುಗಿನ ಪಾಪ ಅಂತ ಅನ್ಕೊಂಡ್ರು ಕೂಡ ಇವಾಗ ಇವಳು ಮತ್ತೆ ನನ್ನನ್ನ ಮೋಸ ಮಾಡಿ ಹೊರಟೋಗ್ಬಿಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅವನ ಮನ್ಸಲ್ಲಿ ತುಂಬಾ ಬಾಧೆ ಪಡ್ತಾನೆ. ಇಲ್ಲೇ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಹೊರಟೋಗಿರೋ ಸರಸ್ವತಿ ಮತ್ತೆ ರಿಟರ್ನ್ ಬಂದು ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಗೆ ಗನ್ನನ್ನ ತೋರಿಸಿ ಇವನನ್ನ ಬಿಡಿಸ್ಕೊಂಡು ಇಬ್ರು ದುಡ್ಡು ಎತ್ಕೊಂಡು ಅಲ್ಲಿಂದ ಹೊರಡೋಗ್ಬಿಡ್ತಾರೆ. ಹರಿ ಸರಸ್ವತಿ ಕಡೆ ನೋಡಿ, ಇವಾಗ ಸರಸ್ವತಿ ನನ್ನನ್ನ ಪ್ರೀತಿ ಮಾಡ್ತಿದ್ದಾಳೆ, ಇವಳಿಗೆ ನನ್ ಮೇಲೆ ಸ್ವಲ್ಪ ದಯೆ ಐತಿ ಅಂತ ಹೇಳ್ಬಿಟ್ಟು ಹರಿ ಫೀಲ್ ಆಗ್ತಿರೋ ಒಂದು ಟೈಮ್ ಅಲ್ಲೇ ಇವ್ರನ್ನ ಫಾಲೋ ಮಾಡ್ಕೊಂಡು ಪೊಲೀಸ್ ಆಫೀಸರ್ ರಾಂಬಾಬುನು ಕೂಡ ಅಲ್ಲಿಗೆ ಬರ್ತಾನೆ. ಇವರೊಂದು ಮಾರ್ಕೆಟ್ ಅಲ್ಲಿ ಪೊಲೀಸರ್ಗೆ ಸಿಗ್ದಿರೋ ಹಾಗೆ ಒಂದತ್ರ ಬಚ್ಚಿಕೊಂಡಿರುವಾಗ ರಾಂಬಾಬು ಮೈಕ್ ಎತ್ಕೊಂಡು ಇವ್ರಿಗೆ ಕೇಳಿಸೋ ರೀತಿಯಲ್ಲಿ ಮಾತಾಡ್ತಾನೆ. ಏನೋ ಹರಿದಾಸ್, ನೀನು ಜೈಲಿಂದ ತಪ್ಸ್ಕೊಂಡ್ಬಿಟ್ಟಿದ್ಯಾ, ನಿನ್ನನ್ನ ಹಿಡ್ಕೊ ಅಂತ ಹೇಳ್ಬಿಟ್ಟು ನನ್ ಮಗಳು ಹೇಳಿದ್ರೆ ನೀನ್ ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ದರೋಡೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ಯಾ. ಆಕ್ಚುಲಿ ನಿನ್ ಫೈಲ್ ನಾನು ಇವಾಗ ನೋಡ್ತಾ ಇದ್ದೀನಿ, ನಿನ್ ಮೇಲೆ ಒಂದು ಮರ್ಡರ್ ಕೇಸ್ ಐತೆ, ಒಂದು ಹುಡುಗಿ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ಯಾ, ನೀನ್ ಈ ತರ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಒಂದು ಹುಡುಗಿ ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಕೊಟ್ಟು 13 ವರ್ಷ ನೀನು ಜೈಲಲ್ಲಿ ಇರೋ ತರ ಮಾಡಿದಳಲ್ವಾ, ಆ ಹುಡುಗಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಿರುವಾಗ ಹರಿ ಸರಸ್ವತಿ ಮಾಡಿರೋ ಮೋಸನೆಲ್ಲ ನೆನಪು ಮಾಡ್ಕೊಂಡು ಅವಳ ಹತ್ರ ಇರೋ ಒಂದು ದುಡ್ಡು ಬ್ಯಾಗ್ ನ ಕಿತ್ಕೊಂಡು ಅವಳಿಗೆ ಮೋಸ ಮಾಡಿ ಹರಿ ಅಲ್ಲಿರೋ ಒಂದು ಬೈಕ್ ನ ಹಾಕೊಂಡು ತಪ್ಸ್ಕೋಬೇಕು ಅಂತ ಅನ್ಕೊಂತಾನೆ. ಇಲ್ಲಿ ಸರಸ್ವತಿ ತುಂಬಾನೇ ಬಾಧೆ ಪಡ್ತಾಳೆ.
ತಪ್ಸ್ಕೊಂಡ್ ಹೋಗ್ತಾ ಇರೋ ಹರಿದಾಸ್ನ ಹಿಡ್ಕೊಳ್ಳೋದಕ್ಕೆ ರಾಂಬಾಬುನು ಕೂಡ ತುಂಬಾ ಕಷ್ಟ ಪಡ್ತಾನೆ. ಬಟ್ ಹರಿದಾಸ್ ಅವನ ಹತ್ರ ಇರೋ ಒಂದು ಬ್ಯಾಗ್ ನ ಎತ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇವರಿಬ್ರು ಜಗಳ ಆಡ್ತಿರೋ ಒಂದು ಟೈಮ್ ಅಲ್ಲಿ ಹರಿದಾಸ್ ಅವನ ಮುಖಕ್ಕೆ ಒಂದು ಸ್ಕಾರ್ಫ್ ಹಾಕೊಂಡೇ ಇರ್ತಾನಲ್ವಾ, ಅದು ರಾಂಬಾಬುಗೆ ಸಿಗುತ್ತೆ. ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾಗ ಇವನ ಜೊತೆ ಈ ಕಳ್ತನ ಮಾಡೋದಕ್ಕೆ ಇನ್ನೊಬ್ಬ ವ್ಯಕ್ತಿ ಇದ್ನಲ್ವಾ, ಗ್ಯಾರಂಟಿ ಅದು ಒಂದು ಹುಡುಗಿನೇ. ಇದೇ ಮಾರ್ಕೆಟ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಆ ಹುಡುಗಿ ಫೇಸ್ ಬಂದ್ಬಿಟ್ಟು ಹಾಸ್ಪಿಟಲ್ ಸಿಸಿ ಕ್ಯಾಮ್ರಾ ಚೆಕ್ ಮಾಡಿದಾಗ ಸಿಗುತ್ತೆ ಅಂತ ಹೇಳಿ ಹಾಸ್ಪಿಟಲ್ ಹತ್ರಕ್ಕೆ ಬರ್ತಾನೆ. ಆದ್ರೆ ಇವನು ಇಲ್ಲಿಗೆ ಬರೋದಕ್ಕೂ ಮೊದ್ಲೇ ರೆಡ್ಡಿ ಅನ್ನೋನು ಸಿಸಿ ಕ್ಯಾಮ್ರಾದಲ್ಲಿರೋ ಎಲ್ಲಾ ಡಾಟಾನ ಎರೇಸ್ ಮಾಡಕ್ಕೆ ಸಿಸಿ ಕ್ಯಾಮ್ರಾ ವರ್ಕ್ ಮಾಡ್ತಿಲ್ಲ ಅಂತ ಹೇಳ್ತಾನೆ. ರೆಡ್ಡಿ ಪೊಲೀಸ್ ಆಫೀಸರ್ ಕಡೆ ನೋಡಿ ಇಲಿಗಳ ಕಚ್ಚೆ ಸಿಸಿ ಕ್ಯಾಮ್ರಾ ಹಾಳಾಗೋಗ್ಬಿಟ್ಟೈತೆ ಅಂತ ಹೇಳೋದ್ರಿಂದ ರಾಂಬಾಬುಗೆ ತುಂಬಾ ಕೋಪ ಬಂದು, ನಿನಗೆ ಬೇಕಾಗಿರೋದು ದುಡ್ಡಲ್ಲ, ಆ ರೌಡಿಗಳು. ಯಾಕಂದ್ರೆ ಅವರು ನಿನ್ನ ಹತ್ರ ಇರೋ ಒಂದು ದುಡ್ಡನ್ನ ಕಳ್ತನ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂದ್ರೆ ಈ ಹಾಸ್ಪಿಟಲ್ ಅಲ್ಲಿ ನೀನ್ ಮಾಡ್ತಿರೋ ಒಂದು ಮೋಸ ಆಚೆಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ನೀನು ಭಯ ಪಡ್ತಿದ್ಯಾ. ಆ ರೌಡಿಗಳು ನನಗೆ ಸಿಗ್ಬೇಕು ನನ್ ಮಗನೇಲೇ, ನಿನಗೆ 3 ಕೆರೆ ನೀರ್ ಕೊಡಿಸ್ಬಿಡ್ತೀನಿ, ಅವ್ರು ಸಿಕ್ಲಿ ನನ್ ಮಗನೇ ನಿನ್ಗೈತೆ ಅಂತ ಪೊಲೀಸ್ ಆಫೀಸರು ರೆಡ್ಡಿಗೆ ವಾರ್ನಿಂಗ್ ಕೊಡ್ತಾನೆ. ಅದಕ್ಕೆ ರೆಡ್ಡಿ ಇದ್ಕೊಂಡು ಈ ಹಾಸ್ಪಿಟಲ್ ಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ಪ್ರೂಫ್ನು ಕೂಡ ನಿನ್ಗೆ ಸಿಗೋದಿಲ್ಲ ಅಂತ ಹೇಳಿ ಸ್ಮೈಲ್ ಕೊಡ್ತಾನೆ. ಅಂಡ್ ಆವಾಗೆ ನಮ್ಗೆ ಗೊತ್ತಾಗುತ್ತೆ ಈ ಪೊಲೀಸ್ ಆಫೀಸರ್ ಹೇಳಿದ್ದು ನಿಜಾನೇ. ಆಕ್ಚುಲಿ ಹೇಳ್ಬೇಕಂದ್ರೆ ರೆಡ್ಡಿಗೆ ಭಯ ಏನಪ್ಪಾ ಅಂದ್ರೆ ಈ ಹಾಸ್ಪಿಟಲ್ ಅಲ್ಲಿ ನಾನು 1 ಕೋಟಿನ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿರೋ ರೌಡಿಗಳಿಗೆ ಈ ಹಾಸ್ಪಿಟಲ್ ಅಲ್ಲಿ ನಾನ್ ಮಾಡ್ತಾ ಇರೋ ಒಂದು ಮೋಸ, ಚಿಕಿತ್ಸೆಗೋಸ್ಕರ ಬಂದಿರೋ ಪೇಷಂಟ್ ಗಳ ಮೇಲೆ ದುಡ್ಡನ್ನ ಸಂಪಾದನೆ ಮಾಡ್ತಿದ್ದೀನಿ ಅಂತ ಆ ರೌಡಿಗಳಿಗೆ ಗೊತ್ತು. ಈ ಪೊಲೀಸರಿಗೆ ಸಿಕ್ಕಿದ್ರೆ ನನ್ ಕತೆ ಮುಗ್ದೋಗ್ಬಿಡುತ್ತೆ. ಅದಕ್ಕಿಂತ ಮೊದ್ಲೇ ಅವ್ರನ್ನ ಹಿಡ್ಕೊಂಡು ಸಾಯಿಸ್ಬಿಡ್ಬೇಕು ಅಂತ ಹೇಳಿ ಈ ರೆಡ್ಡಿಗಾನು ಅವನಿಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳನ್ನ ಹೀರೋ ಹಾಗೆ ಹೀರೋಯಿನ್ ನ ಹಿಡ್ಕೊಳ್ಳೋದಕ್ಕೆ ಕಳ್ಸಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ರಾಂಬಾಬು ಡಾಕ್ಟರ್ ಆಗಿರೋ ಜಾನಕಿ ಬಂದು ಈ ಕಳ್ಳನ್ ಮಕ್ಕಳನ್ನ ಹಿಡ್ಕೊಳ್ಳೋದಕ್ಕೆ ನನಗೊಂದು ಲೀಡ್ ಸಿಕ್ಕೈತೆ ಅಂತ ಹೇಳೋದ್ರಿಂದ ಆವಾಗ ರಾಂಬಾಬು ರೆಡ್ಡಿ ಹತ್ರ ಇನ್ನ 48 ಗಂಟೆಗಳಲ್ಲಿ ಆ ರೌಡಿಗಳು ಎಲ್ಲಿದ್ದಾರೆ ಅಂತ ಹಿಡ್ಕೊಂತೀನಿ, ನಿನ್ನ ಪತನ ಶುರು ಆಗೈತೆ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಟು ಮಗಳ ಜೊತೆ ಬರ್ತಾನೆ. ಆಕ್ಚುಲಿ ಇವ್ರಿಗೆ ಮಲ್ಲಿ ಅವರ ಅಡ್ರೆಸ್ ಸಿಕ್ಕಿರುತ್ತೆ. ಅದೇ ನಮ್ಮ ಹೀರೋ ಮನೆಯಲ್ಲಿ ತುಂಬಾ ದಿನಗಳ ಹಿಂದೆ ಒಂದು ಹುಡುಗಿ ರೆಂಟಿಗೆ ಇರ್ತಾಳೆ ಅಲ್ವಾ, ಈ ಹುಡುಗಿ ಮೇಲೇನೆ ರೇಪ್ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಹೀರೋನು ಕೂಡ ಜೈಲಲ್ಲಿ ಇರ್ತಾನೆ. ಮಲ್ಲಿನ ಮೀಟ್ ಆಗಿ ಇವರಿಬ್ರು ನಮ್ಗೊಂದು ಡೌಟ್ ಐತೆ, ನಿನ್ ಮೇಲೆ ರೇಪ್ ಅಟೆಂಪ್ಟ್ ಮಾಡಿರೋ ಒಬ್ಬ ವ್ಯಕ್ತಿನ ಮೀಟ್ ಆಗೋದಕ್ಕೆ ನೀನು 3 ಇಯರ್ಸ್ ಬ್ಯಾಕ್ ಜೈಲ್ ಹತ್ರ ಯಾಕೆ ಬಂದೆ, ಇಲ್ಲಿ ನಮ್ಗೆ ನಿಜ ಗೊತ್ತಾಗ್ಬೇಕು ಅಂತ ಹೇಳಿದಾಗ ಆವಾಗ ಮಲ್ಲಿ ನಡೆದಿರೋ ಒಂದು ವಿಷಯನ ನೆನಪು ಮಾಡ್ಕೊಂತಾಳೆ. ಮತ್ತೊಂದು ಕಡೆ ಹರಿದಾಸು ನಿಶಾಂಕ್ ಹತ್ರಕ್ಕೆ ಬರೋತಷ್ಟಿಗೆ ಅವನಿಟ್ಟಿರೋ ಒಂದು ಟಿವಿಯಲ್ಲಿ ಜೈಲಿಂದ ತಪ್ಸ್ಕೊಂಡಿರೋ ಹರಿ ಈ ದರೋಡೆಯಲ್ಲಿ ಇದ್ದಾನೆ, ಅವನ ಜೊತೆಯಲ್ಲಿರೋ ಇನ್ನೊಬ್ಬ ವ್ಯಕ್ತಿ ಯಾರು ಅಂತ ಗೊತ್ತಾಗಿಲ್ಲ ಅಂತ ಹೇಳಿ ಟಿವಿ ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ. ಅದನ್ನ ನೋಡಿ ನಿಶಾಂಕ್ ಆ ಹುಡುಗಿನ ಪೊಲೀಸರಿಗೆ ಹಿಡ್ಕೊಟ್ಬಿಡ್ತೀನಿ, ನೀನು ರಿವೆಂಜ್ ತಗೊಳ್ಳೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೆ, ಇವಾಗ ಯಾಕೆ ಆ ಹುಡುಗಿನ ಬಿಟ್ಟು ಬಂದಿದ್ದು ಅಂತ ಕೇಳಿದಾಗ ಅದಕ್ಕೆ ಹರಿ ತುಂಬಾ ಎಮೋಷನಲ್ ಆಗೋಗ್ಬಿಟ್ಟು, ಇಲ್ಲ ಬಾಯ್ ನಾನು ಅವಳ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ ಬಂದಿಲ್ಲ, ಮೊದ್ಲು ನಾನು ಅದೇ ತರ ಅನ್ಕೊಂಡಿದ್ದೆ, ಅವಳ ಮೇಲೆ ನನಗೆ ತುಂಬಾ ಕೋಪ ಐತೆ, ರಿವೆಂಜ್ ತಗೋಬೇಕು ಅಂತ, ಬಟ್ ನಾನಿನ್ನ ಅವಳನ್ನ ಪ್ರೀತಿ ಮಾಡೋದ್ರಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ ಎಮೋಷನಲ್ ಆಗಿ ನಾವಿಬ್ರು ಮಾರ್ಕೆಟ್ ಅಲ್ಲಿ ಸಿಕ್ಕಾಕೊಂಡಿರುವಾಗ ಪೊಲೀಸರು ನಮ್ಮನ್ನ ಸುತ್ತುವರೆದಿದ್ರು. ಅವಳು ಮಾಸ್ಕ್ ಹಾಕೊಂಡಿದ್ಲು. ಇವಾಗ ಪೊಲೀಸರು ನನ್ನ ಹಿಂದ್ಗಡೆ ಬಿದ್ರೆ ಇವಳು ಸೇಫ್ ಆಗೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಪೊಲೀಸರನ್ನ ನನ್ನ ಹಿಂದ್ಗಡೆ ಹಾಕೊಂಡು ಅವಳನ್ನ ಬಚಾವ್ ಮಾಡಿದೀನಿ ಅಂತ ಹೇಳಿ, ಸರಿ ಬಾಯ್ ಇವಾಗ ನಾನ್ ಎತ್ಕೊಂಡ್ ಬಂದಿರೋ ಅಮೌಂಟ್ ಎಲ್ಲ ಹುಡುಗಿ ಅಕೌಂಟ್ಗೆ ಹಾಕಿ ಆ ATM ಕಾರ್ಡ್ ಅವಳಿಗೆ ಕೊಟ್ಬಿಡಿ ಅಂತ ಹೇಳಿ ಇವನು ದುಬೈಗೆ ಹೋಗೋದಕ್ಕೆ ಪ್ರಯಾಣ ಶುರು ಮಾಡ್ತಿರುವಾಗ ಮಾರ್ಕೆಟ್ ಅಲ್ಲಿ ಸರಸ್ವತಿ ಹಾಕೊಂಡಿರೋ ಒಂದು ರೈನ್ ಕೋಟ್ ನ ಇವನು ಎತ್ಕೊಂಡ್ ಬಂದಿರ್ತಾನೆ. ಅದರಲ್ಲಿ ಒಂದು ಚೈನ್ ಲಾಕೆಟ್ ಇರುತ್ತೆ. ಅದನ್ನ ನೋಡ್ತಿರುವಾಗ ಹರಿದಾಸ್ಗೆ ಒಂದು ನೆನಪಾಗುತ್ತೆ, ಸರಸ್ವತಿ ಮಗಳನ್ನ ಸ್ಕೂಲ್ ಹತ್ರ ಬಿಡೋದಕ್ಕೆ ಹೋಗಿರ್ತಾನಲ್ವಾ, ಆ ಟೈಮಲ್ಲಿ ಮಗಳು ಅಪ್ಪ ಕೊಟ್ಟಿರೋ ಒಂದು ಚೈನ್ ಲಾಕೆಟ್ ನನಗೆ ಹಾಕು ಅಂತ ಹೇಳೋದ್ರಿಂದ ಅವಳ ಕತ್ತಲ್ಲಿ ಈ ಚೈನ್ ಲಾಕೆಟ್ ನ ಹಾಕ್ತಿರ್ತಾನೆ. ಹರಿದಾಸ್ಗೆ ಡೌಟ್ ಏನಪ್ಪಾ ಅಂದ್ರೆ ತುಂಬಾ ದಿನಗಳಿಂದ ನಾನು ಸರಸ್ವತಿ ಬರ್ತ್ಡೇ ಅಂತ ಹೇಳ್ಬಿಟ್ಟು ಆ ಗಿಫ್ಟ್ ನ ಕೊಡೋದಕ್ಕೆ ರೆಡಿ ಮಾಡಿದ್ದೆ, ಈ ಗಿಫ್ಟ್ ನ ಸರಸ್ವತಿ ಗಂಡ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಆ ಚಿಕ್ಕ ಹುಡುಗಿ ಯಾಕೆ ಹೇಳಿದ್ಲು ಅಂತ ಸರಸ್ವತಿ ಗಂಡ ಆಗಿರೋ ಶಂಕರ್ನ ಮೀಟ್ ಆಗೋದಕ್ಕೆ ಹರಿದಾಸು ಹಾಸ್ಪಿಟಲ್ಗೆ ಹೋಗ್ತಾನೆ. ಹಾಗಾದ್ರೆ ಶಂಕರ್ ಅವತ್ತು ಏನ್ ನಡೀತೈತೆ ಅನ್ನೋ ಸಿಚುವೇಶನ್ ಅಲ್ಲಿ ನೀನು ಇದ್ದ ಅಂತ ಕೇಳಿದಾಗ ಇವಾಗ ಪೇಷಂಟ್ ಆಗಿರೋ ಶಂಕರು ಭಯದಿಂದ ಅವತ್ತು ಏನಾಗೈತೆ ಅಂತ ನೆನಪು ಮಾಡ್ಕೊಂತಾನೆ. ಮತ್ತೊಂದು ಕಡೆ ಮಲ್ಲಿ ಪೊಲೀಸ್ ಆಫೀಸರ್ ಹತ್ರ ಎಲ್ಲ ಹೇಳೋದಕ್ಕೆ ಶುರು ಮಾಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹರಿದಾಸು ಸರಸ್ವತಿ ಬರ್ತ್ಡೇ ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲಿ ಮೀಟ್ ಆಗೋದಕ್ಕೆ ಹೋಗಿರ್ತಾನಲ್ವಾ, ಅವರಿಬ್ರು ಮಾತಾಡ್ಕೊಂತಿರೋ ಒಂದು ಟೈಮಲ್ಲಿ ಮಲ್ಲಿ ಒಂದ್ ಹತ್ರ ಇದ್ದು ಇವರಿಬ್ಬರನ್ನು ಯಾರು ನೋಡ್ದಿರೋ ಹಾಗೆ ನೋಡ್ಕೊಂತ ಇರ್ತಾಳೆ. ಅದೇ ಟೈಮಲ್ಲಿ ಈ ಶಂಕರ್ಗನ್ನು ಫೋನ್ ಎತ್ಕೊಂಡು ಎಲ್ಲ ರೆಕಾರ್ಡ್ ಮಾಡ್ತಿರುವಾಗ ಮಲ್ಲಿ ಇವನ ಹತ್ರಕ್ಕೆ ಬಂದು ಯಾಕೆ ವಿಡಿಯೋನ ತೆಗಿತಿರೋದು ಅಂತ ಕೇಳಿ ಇರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಸರಸ್ವತಿ ಅನ್ನ ಆಗಿರೋ ರಮೇಶ್ ಅಲ್ಲಿಗೆ ಬಂದು ಕೀಳು ಜಾತಿಗೆ ಸೇರಿರೋ ನೀನು ದೇವಸ್ಥಾನಕ್ಕೆ ಬರೋದೇ ತಪ್ಪು, ಅದ್ರಲ್ಲೂ ನನ್ನ ಫ್ರೆಂಡ್ಗೆ ಆಪೋಸಿಟ್ ಆಗಿ ಮಾತಾಡ್ತೀಯ ಅಂತ ಹೇಳೋದ್ರಿಂದ ಇಲ್ಲಿ ಇವರಿಬ್ಬರ ಮಧ್ಯೆ ಒಂದು ಚಿಕ್ಕ ಗಲಾಟೆ ನಡೆದಿರುತ್ತೆ. ನಂತರ ಈ ಶಂಕರ್ ರಮೇಶ್ ಹತ್ರ ಹರಿಯಾಗಿ ಸರಸ್ವತಿ ದೇವಸ್ಥಾನದಲ್ಲಿ ಮಾತಾಡ್ಕೊಂತ ಇರ್ತಾರಲ್ಲ ಆ ವಿಡಿಯೋನ ತೋರಿಸ್ಬಿಟ್ಟು, ನೋಡು ಈ ಕೀಳು ಜಾತಿಯವನು ನಿನ್ನ ತಂಗಿನ ಎಲ್ಲಂದ್ರೆ ಅಲ್ಲಿ ಮುಟ್ಟತಾ ಇದ್ದಾನೆ, ಹೀಗೆ ಬಿಟ್ಟಾಕಿದ್ರೆ ಕೀಳು ಜಾತಿಯವನು ಬಂದು ನಿನ್ನ ಮನೆಯಲ್ಲಿ ಕುತ್ಕೊಂತಾನೆ ಅಂತ ಹೇಳೋದ್ರಿಂದ ರಮೇಶ್ಗೆ ತುಂಬಾ ಕೋಪ ಬಂದು ಮಲ್ಲಿನ ಅತ್ಯಾಚಾರ ಮಾಡಿ ಸಾಯಿಸ್ಬೇಕು ಅಂತ ಅನ್ಕೊಂತಾನೆ. ಆ ಹುಡುಗಿನ ಕಾಪಾಡೋದಕ್ಕೆ ಬಂದಿರೋ ನಮ್ಮ
ಹರಿ ಅದನ್ನೆಲ್ಲ ನೋಡಿ ರಮೇಶ್ನ ಸಾಯಿಸ್ಬಿಟ್ಟಿರ್ತಾನೆ. ಇದನ್ನೆಲ್ಲ ಶಂಕರ್ ಒಂದ್ ಕಡೆ ಇದ್ದು ನೋಡ್ತಾ ಇರ್ತಾನೆ. ಅವನೇ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೂಡ ಕೊಟ್ಟೇ ಇರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಸರಸ್ವತಿ ಅಲ್ಲಿಗೆ ಬಂದು ಅವ್ರ ಅಣ್ಣ ಸತ್ತೋಗ್ಬಿಟ್ಟಿರೋದನ್ನ ನೋಡಿ ಬಾಧೆ ಪಡ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪೊಲೀಸರು ಹರಿನ ಅರೆಸ್ಟ್ ಮಾಡಿದ್ದೆಲ್ಲ ಆದ್ಮೇಲೆ ಮಲ್ಲಿ ಹತ್ರಕ್ಕೆ ಬಂದು ನೀನು ಇವಾಗ ಈ ಊರ್ನ ಬಿಟ್ಟು ಹೊರಟೋಗ್ಲಿಲ್ಲ ಅಂದ್ರೆ ನೀನನ್ನು ಕೂಡ ಸಾಯಿಸಾಕ್ತಿವಿ ಅಂತ ಬೆದರಿಕೆ ಹಾಕೋದ್ರಿಂದ ಮಲ್ಲಿ ಆ ವಿಲೇಜ್ ನ ಬಿಟ್ಟು ಹೊರಟೋಗ್ಬಿಟ್ಟೆ ಇರ್ತಾಳೆ. ಮತ್ತೊಂದು ಕಡೆ ಈ ಶಂಕರ್ ಸರಸ್ವತಿ ಅವ್ರ ಅಮ್ಮ ಹಾಗೆ ಪೊಲೀಸರ ಜೊತೆ ಸೇರ್ಕೊಂಡು ಹರಿದಾಸ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಿರೋ ಒಂದು ದಾರಿಯಲ್ಲೇ ಸಾಯಿಸ್ಬಿಡ್ಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಆವಾಗೆ ಸರಸ್ವತಿ ಅವ್ರ ಅಮ್ಮ ಹತ್ರ ಕೇಳ್ಕೊಂತಾಳೆ, ಅಮ್ಮ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹರಿದಾಸದು ಏನು ತಪ್ಪಿಲ್ಲ, ಅವನು ಆ ಹುಡುಗಿನ ಕಾಪಾಡೋದಕ್ಕೆ ಹೋಗಿದ್ದಾನೆ ಅಷ್ಟೇ, ನಮ್ಮನ್ನ ಮಾಡಿರೋದು ತಪ್ಪಿಲ್ಲ ಅಂತ ಎಷ್ಟೇ ಹೇಳ್ತಾ ಇದ್ರು ಕೂಡ ಅವ್ರಮ್ಮ ಕೇಳಿಸ್ಕೊಳ್ಳೋದಿಲ್ಲ. ಹರಿದಾಸ್ನ ಮಧ್ಯದಾರಿಯಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಡ್ಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಅದಕ್ಕೆ ಸರಸ್ವತಿ ಇದ್ಕೊಂಡು ನೀವೇನಾದ್ರೂ ಹರಿದಾಸ್ನ ಸಾಯಿಸ್ಬಿಟ್ಟಿದ್ದೀರಾ ಅಂದ್ರೆ ನಾನು ಕೂಡ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ, ಅಟ್ಲೀಸ್ಟ್ ಇವಾಗ ಅವನನ್ನ ಬದುಕೋದಕ್ಕಾದ್ರೂ ಬಿಡಿ, ಇಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳೋದ್ರಿಂದ ಆವಾಗೆ ಪಕ್ಕದಲ್ಲೇ ಇರೋ ಶಂಕರ್ ನೀನ್ ನನ್ನನ್ನ ಮದುವೆ ಆದ್ರೆ ಅವನನ್ನ ಬಿಟ್ಟಾಕ್ತೀನಿ ಅಂತ ಹೇಳೋದ್ರಿಂದ ಸರಸ್ವತಿ ಹರಿದಾಸ್ ಅಟ್ಲೀಸ್ಟ್ ಬದುಕಿರ್ತಾನೆ ಅಂತ ಹೇಳ್ಬಿಟ್ಟು ಇವನೇ ಅತ್ಯಾಚಾರ ಮಾಡಿರೋ ಹಾಗೆ ಕೇಸ್ನ FIR ಮಾಡಿ ಜೈಲಿಗೆ ಕಳ್ಸಿರ್ತಾಳೆ. ಇದನ್ನೆಲ್ಲ ಮಲ್ಲಿ ನೆನಪು ಮಾಡ್ಕೊಂಡು ಪೊಲೀಸ್ ಆಫೀಸರ್ ಹತ್ರ ಹೇಳೋದ್ರಿಂದ ಅದಕ್ಕೆ ಪೊಲೀಸ್ ಆಫೀಸರ್ ಹಾಗಾದ್ರೆ ಹರಿದಾಸು ತಪ್ಪೇ ಮಾಡಿಲ್ಲ, ಇನ್ನೊಮ್ಮೆ ಅವನಿಗೆ ಅನ್ಯಾಯ ಆಗ್ದಿರೋ ಹಾಗೆ ನೋಡ್ಕೊಂತೀನಿ ಅಂತ ಹೇಳಿ ತನ್ನ ಮಗಳಾಗಿರೋ ಜಾನಕಿ ಜೊತೆ ಸೇರ್ಕೊಂಡು ಕಾರಲ್ಲಿ ಬರ್ತಿರುವಾಗ ಸರಸ್ವತಿನ ಮೀಟ್ ಆಗೋದಕ್ಕೆ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಜಾನಕಿ ಇದ್ಕೊಂಡು ಇವಾಗ ಸರಸ್ವತಿ ಹತ್ರಕ್ಕೆ ಯಾಕೆ ಅಂತ ಕೇಳಿದಾಗ ಯಾಕಂದ್ರೆ ಹರಿದಾಸ್ ಜೊತೆ ಸೇರ್ಕೊಂಡು ಕಲ್ತಾಣ ಮಾಡೋದಕ್ಕೆ ಹೋಗಿರೋ ಇನ್ನೊಬ್ಬ ವ್ಯಕ್ತಿ ಬೇರೆ ಯಾರು ಅಲ್ಲ ಸರಸ್ವತಿನೇ ಅಂತ ಹೇಳ್ತಾನೆ. ಇವರಿಬ್ರು ಸರಸ್ವತಿ ಮನೆ ಹತ್ರಕ್ಕೆ ಹೋದ್ರೆ ಅಲ್ಲಿ ಸರಸ್ವತಿ ಇರೋದಿಲ್ಲ, ಮೇ ಬಿ ಹಾಸ್ಪಿಟಲ್ ಅಲ್ಲಿ ಇರ್ಬೋದು ಅಂತ ಹೇಳಿ ಹಾಸ್ಪಿಟಲ್ ಹತ್ರ ಬರೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ನಮ್ಮ ಹೀರೋ ಶಂಕರ್ ಹತ್ರ ಮಾತಾಡ್ತಿರುವಾಗ ಇದೆಲ್ಲ ನಿನಗೆ ಗೊತ್ತಿದ್ರು ಕೂಡ ನೀನು ಪ್ಲಾನ್ ಪ್ರಕಾರನೇ ನನ್ನನ್ನ ಜೈಲಲ್ಲಿ ಇಡ್ಸಿ ನೀನ್ ಅವಳನ್ನ ಮದುವೆ ಮಾಡ್ಕೊಂಡಿದ್ಯಾ, ಹಾರ್ಟೇ ಇಲ್ದಿರೋನು ನಿನಗೆ ಹಾರ್ಟ್ ಟ್ರಾನ್ಸ್ಫರ್ ಎಂದಕ್ಕೂ ಅಂತ ಹೇಳ್ಬಿಟ್ಟು ಅವನನ್ನ ಸಾಯ್ಸಾಕ್ ಬಿಡ್ಬೇಕು ಅಂತ ಅನ್ಕೊಂತಾನೆ. ಇಲ್ಲೇ ಇನ್ನೊಂದು ದೊಡ್ಡ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಶಂಕರ್ ಹೇಳ್ತಾನೆ ಹಾರ್ಟ್ ಟ್ರಾನ್ಸ್ಫರ್ ನನಗೆ ಅಲ್ಲ ಸರಸ್ವತಿಗೆ ಅಂತ. ಆ ಮಾತು ಕೇಳಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ನಮ್ಮ ಹೀರೋ ಸರಸ್ವತಿನ ಮೀಟ್ ಆಗ್ಬೇಕು ಅಂತ ಹೇಳಿ ಅವಳು ಮನೆ ಹತ್ರ ಹೋಗ್ಬೇಕು ಅಂತ ಅನ್ಕೊಂತಾನೆ. ಅದೇ ಟೈಮ್ಗೆ ಪೊಲೀಸರು ಅಲ್ಲಿಗೆ ಬಂದು ಡಾಕ್ಟರ್ಸ್ ಹತ್ರ ಕೇಳಿದಾಗ ಹಾರ್ಟ್ ಟ್ರಾನ್ಸ್ಫರ್ ಗೆ ದುಡ್ಡನ್ನ ರೆಡಿ ಮಾಡೋ ಹೋಗಿರೋ ಸರಸ್ವತಿ ಇಲ್ಲಿಗೆ ರಿಟರ್ನ್ ಬಂದಿಲ್ಲ ಅಂತ ಹೇಳೋದ್ರಿಂದ ಮತ್ತೊಂದು ಕಡೆ ನಮ್ಮ ಹೀರೋ ಸರಸ್ವತಿನ ಮಾತಾಡ್ಬೇಕು ಅಂತ ಹೇಳಿ ಮನೆಗೆ ಹೋದ್ರೆ ಅಲ್ಲಿ ಸರಸ್ವತಿ ಇರೋದಿಲ್ಲ. ಸರಸ್ವತಿ ಆಂಟಿ ಇರ್ತಾಳೆ. ಎಲ್ಲಿಗೋದ್ಲು ಅಂತ ಕೇಳಿದಾಗ ಅಂದ್ರೆ ಹಾರ್ಟ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಇನ್ನ 1 ಡೇನೇ ಟೈಮ್ ಐತೆ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಕಡೆಯಿಂದ ಕಂಟಿನ್ಯೂಸ್ ಆಗಿ ಕಾಲ್ ಮಾಡೋದ್ರಿಂದ ಇವಾಗ ನನ್ನ ಮಗಳಿಗೆ ಇರೋದು ನಾನೊಬ್ಳೆ, ನಾನು ಕೂಡ ಸತ್ತೋಗ್ಬಿಟ್ರೆ ನನ್ನ ಮಗಳು ಅನಾಥೆ ಆಗೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ದುಡ್ಡನ್ನ ರೆಡಿ ಮಾಡೋದಕ್ಕೆ ಹೋಗಿದ್ದಾಳೆ ಅಂತ ಆಂಟಿ ಹೇಳ್ತಾಳೆ. ಅದನ್ನ ಕೇಳಿ ಹೀರೋ ರಿಟರ್ನ್ ಬರ್ತಿರುವಾಗ ಈ ಚಿಕ್ಕ ಹುಡುಗಿ ಆಗಿರೋ ಚಿನ್ನು ನಮ್ಮಮ್ಮ ಯಾವಾಗ ಬರ್ತಾಳೆ ಅಂತ ಕೇಳ್ತಾಳೆ. ಅದಕ್ಕೆ ಹರಿದಾಸ ಹುಡುಗಿನ ಸಮಾಧಾನ ಮಾಡಿ ನಿಮ್ಮಮ್ಮ ಎಲ್ಲಿಗೂ ಹೋಗಲ್ಲ, ಇನ್ನ ಸ್ವಲ್ಪ ತಲ್ಲೇ ರಿಟರ್ನ್ ಬರ್ತಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದು ಚೈನ್ ಲಾಕೆಟ್ ನ ಕೊಟ್ಟು ಅಲ್ಲಿಂದ ರಿಟರ್ನ್ ಬಂದ್ಬಿಡ್ತಾನೆ. ಮತ್ತೊಂದು ಕಡೆ ಸರಸ್ವತಿ ಇನ್ನೊಂದು ಬ್ರಾಂಚ್ ಅಲ್ಲಿ ಅಮೌಂಟ್ ಶಿಫ್ಟ್ ಆಗ್ತೈತೆ ಅಂತ ತಿಳ್ಕೊಂಡು ಅದರಲ್ಲಿ ದರೋಡೆ ಮಾಡ್ಬೇಕು ಅಂತ ಹರಿ ಕೊಟ್ಟಿರೋ ಒಂದು ಗನನ್ನ ಎತ್ಕೊಂಡು ಇಲ್ಲಿಗೆ ಬಂದಿರ್ತಾಳೆ. ಆಕ್ಚುಲಿ ಇಲ್ಲಿ ನಮ್ಗೆ ಗೊತ್ತಾಗೋ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ರೆಡ್ಡಿನೇ ಬೇಕಾಗಿ ಅಮೌಂಟ್ ನ ಇಲ್ಲಿಂದ ಶಿಫ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ಸ್ಟಾಫ್ ಗೆಲ್ಲ ಹೇಳ್ತಾನೆ. ಇವನ್ಗೆ ಗೊತ್ತಿರುತ್ತೆ ನಮ್ಮ ಸ್ಟಾಫ್ ಅಲ್ಲೇ ಯಾರೋ ಒಬ್ರು ಕಳ್ಳರ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಅಂತ, ಈ ಕಳ್ಳರ್ ಅನ್ನ ಹೇಗಾದ್ರೂ ಸರಿ ಹಿಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವನ ಇನ್ಫಾರ್ಮೇಶನ್ ನ ಲೀಕ್ ಮಾಡಿ ದುಡ್ಡನ್ನ ಶಿಫ್ಟ್ ಮಾಡ್ತಿದೀನಿ ಅಂತ ಇನ್ನೊಂದು ಪ್ಲಾನ್ ನ ಹಾಕಿರ್ತಾನೆ. ಮತ್ತೊಂದು ಕಡೆ ಪೊಲೀಸ್ ಆಫೀಸರ್ ಗಿರಿ ಹರಿನ ಫಾಲೋ ಮಾಡ್ಕೊಂಡು ಹೋದಾಗ ನಿಶಾಂಕ್ ಸಿಕ್ಕಾಕೊಂಡ್ಬಿಟ್ಟು ನಿಶಾಂಕ್ನ ಸಾಯಿಸಿ ಅವನ ಹತ್ರ ಇರೋ ಒಂದು ಅಮೌಂಟ್ ನ ಎತ್ಕೊಂಡು ರೆಡ್ಡಿಗೆ ಕಾಲ್ ಮಾಡಿ ನಾನ್ ನಿನ್ನ ಹತ್ರ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಇವನ್ಗೆ ಸ್ವಲ್ಪ ದುಡ್ಡಿನ ಮೇಲೆ ಆಸೆ ಇರೋದ್ರಿಂದ ರೆಡ್ಡಿ ಹತ್ರಕ್ಕೆ ಅಮೌಂಟ್ ಎತ್ಕೊಂಡು ಹೋದ್ರೆ ನನಗೆ ಸ್ವಲ್ಪ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಗಿರಿ ಅನ್ನೋ ಪೊಲೀಸ್ ಆಫೀಸರ್ ಆಸೆ ಪಟ್ಟಿರ್ತಾನೆ. ಇನ್ನೊಂದು ಕಡೆ ಹಾಸ್ಪಿಟಲ್ ಅಲ್ಲಿ ಹೀರೋ ಇನ್ನು ಗನ್ ಎತ್ಕೊಂಡೋಗಿ ಅಲ್ಲಿ ಶಿಫ್ಟ್ ಮಾಡ್ತಾ ಇರೋ ಅಮೌಂಟ್ ನ ದರೋಡೆ ಮಾಡ್ಬೇಕು ಅಂತ ಅನ್ಕೊಂತಾಳೆ. ಆವಾಗ ಗಿರಿ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ಅಲ್ಲಿಗೆ ಬಂದು ಹೀರೋಯಿನ್ ಕಾಲಿಗೆ ಶೂಟ್ ಮಾಡಿ ಗಾಯ ಮಾಡ್ತಾನೆ. ಹಾಗೆ ಈ ಹುಡುಗಿನ ಶೂಟ್ ಮಾಡಿ ಸಾಯಿಸ್ಬಿಡ್ಬೇಕು ಅಂತ ಅನ್ಕೊಂತಿರ್ತಾನೆ. ಅದೇ ಟೈಮ್ಗೆ ಹೀರೋ ಆಗಿರೋ ಹರಿದಾಸ್ ಅಲ್ಲಿಗೆ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡಿ ಇವನ್ನ ಶೂಟ್ ಮಾಡ್ತಾನೆ. ಯಾಕಂದ್ರೆ ಈ ಪೊಲೀಸ್ ಆಫೀಸರ್ ನಿಶಾಂಕ್ ಹತ್ರಕ್ಕೆ ಹೋಗಿ ಅವನನ್ನ ಶೂಟ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮ ಹೀರೋಗೆ ಮೊದ್ಲೇ ಗೊತ್ತಿರುತ್ತೆ. ಹರಿದಾಸು ಸರಸ್ವತಿನ ಕಾಪಾಡ್ಕೊಂಡು ಕಾರಲ್ಲಿ ಬರ್ತಿರೋ ಒಂದು ಟೈಮ್ ಅಲ್ಲಿ ಪೊಲೀಸರು ಇವನನ್ನ ಫಾಲೋ ಮಾಡ್ತಿರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಮಂಗ ಕಡೆಯಿಂದ ಇವನ್ಗೊಂದು ಮೆಸೇಜ್ ಬರುತ್ತೆ, ಇನ್ನ 2 ಅವರ್ಸ್ ಅಲ್ಲಿ ಹಾರ್ಟ್ ಟ್ರಾನ್ಸ್ಫರ್ ಆಗ್ಲಿಲ್ಲ ಅಂದ್ರೆ ಸರ್ಜರಿ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಆವಾಗ ನಮ್ಮ ಹೀರೋ ಸರಸ್ವತಿ ಹತ್ರ ನೋಡು ಮೆಸೇಜ್ ಬಂದೈತೆ,
ಸೀತೆ, ಈ ಪೊಲೀಸರು ನಮ್ಮನ್ನ ಬಿಡೋದಿಲ್ಲ, ನಿನ್ನ ಫೇಸ್ ಯಾರಿಗೂ ಕೂಡ ಗೊತ್ತಿಲ್ಲ, ನೀನು ಆರಾಮಾಗಿ ದುಡ್ಡನ್ನ ಎತ್ಕೊಂಡೋಗಿ ಹಾರ್ಟ್ ಸರ್ಜರಿನ ಮಾಡಿಸ್ಕೊ, ನಾನು ಈ ಪೊಲೀಸ್ ಆಫೀಸರ್ಸ್ ನ ನೋಡ್ಕೊಂತೀನಿ ಅಂತ ಹೇಳೋದ್ರಿಂದ ಇಲ್ಲಿ ಇಬ್ರು ಕೂಡ ತುಂಬಾ ಎಮೋಷನಲ್ ಆಗ್ತಾರೆ. ಸರಸ್ವತಿ ಕಾರ್ ಜೊತೆಗೆ ದುಡ್ಡು ಎತ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನಮ್ಮ ಹೀರೋ ಆಗಿರೋ ಹರಿದಾಸು ಪೊಲೀಸರ ಮೇಲೆ ಫೈರ್ ಮಾಡೋದ್ರಿಂದ ಪೊಲೀಸರೆಲ್ಲರೂ ಇವನ್ ಕಡೆ ಡೈವರ್ಟ್ ಆಗಿ ಆಪರೇಷನ್ ನಡೆಯೋವರೆಗೂ ಕೂಡ ಇವನು ಶೂಟಿಂಗ್ ನ ಕಂಟಿನ್ಯೂ ಮಾಡ್ತಾನೆ. ಅಂಡ್ ಆಫ್ಟರ್ ರಾಂಬಾಬು ಹೀರೋ ಹತ್ರಕ್ಕೆ ಬಂದು ಮಾತಾಡ್ತಿರುವಾಗ, ನಿಮ್ಮವರೆಲ್ಲರೂ ಸೇರ್ಕೊಂಡು ನನ್ನ ಬಾಡಿಗೆ ಬುಲೆಟ್ಸ್ ನ ಶೂಟ್ ಮಾಡಿದ್ದಾರೆ, ನೀನ್ ನನಗೊಂದು ಸಹಾಯ ಮಾಡ್ತೀಯಾ, ನನ್ನ ಜೂಲಿಯಟ್ಗೆ ನಿಜ ಎಲ್ಲ ಹೇಳಿ ಅವಳನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಹರಿದಾಸು ಸತ್ತೋಗ್ಬಿಡ್ತಾನೆ. ಆವಾಗೆ ರಾಂಬಾಬುಗೆ ಅವನ ಟೀಮ್ ಮೇಟ್ಸ್ ಕಾಲ್ ಮಾಡಿ, ಸರ್ ಎರಡನೇ ವ್ಯಕ್ತಿ ಯಾರು ಅಂತ ಕೇಳ್ತಿದ್ದಾರೆ, ನಾನು ಯಾರಂತ ಹೇಳ್ಬೇಕು ಅಂತ ಕೇಳಿದಾಗ ಎರಡನೇ ವ್ಯಕ್ತಿ ಸಿಗ್ಲಿಲ್ಲ, ಅವನು ತಪ್ಸ್ಕೊಂಡ್ಬಿಟ್ಟಿದ್ದಾನೆ ಅಂತ ಇನ್ಫಾರ್ಮ್ ಮಾಡು ಅಂತ ಹೇಳಿ ರಾಂಬಾಬು ಅವನ ಟೀಮ್ ಮೇಟ್ಸ್ ಗೆ ಇನ್ಫಾರ್ಮ್ ಮಾಡ್ತಾನೆ. ನಂತರ ಹಾಸ್ಪಿಟಲ್ ಅಲ್ಲಿ ಮೋಸ ಮಾಡ್ತಿರ್ತಾನಲ್ವಾ ರೆಡ್ಡಿ ಅನ್ನೋನು, ಹಾಸ್ಪಿಟಲ್ ಅಲ್ಲಿ ನಡೀತಾ ಇರೋ ಒಂದು ಮೋಸನ ಎಕ್ಸ್ಪೋಸ್ ಮಾಡಿ ಅವ್ರ ಹಾಸ್ಪಿಟಲ್ ಗಳನ್ನ ಬ್ಯಾನ್ ಮಾಡಿಸಿ ಬ್ಲಾಕ್ ಮಾಡಿಸ್ಬಿಡ್ತಾರೆ. ಹೀಗೆ ಒಂದು ತಿಂಗಳ ಆಗೋಗ್ಬಿಡುತ್ತೆ. ಈ ಶಂಕರ್ ಕೊರೋನಾ ಟೈಮ್ ಅಲ್ಲಿ ಲಂಗ್ಸ್ ಅಲ್ಲಿ ಬ್ಲಾಕ್ ಫಂಗಸ್ ಇರೋದ್ರಿಂದ ಇವನು ಟ್ರೀಟ್ಮೆಂಟ್ ತಗೊಂತಿರ್ತಾನೆ ಅಂತ ಗೊತ್ತಾಗುತ್ತೆ. ರಾಂಬಾಬು ತನ್ನ ಮಗಳಾಗಿರೋ ಜಾನಕಿ ಜೊತೆ ಬಂದು ಸರಸ್ವತಿಗೆ ನಡೆದಿರೋ ಎಲ್ಲಾ ವಿಷಯನ ಹೇಳೋದ್ರಿಂದ ಸರಸ್ವತಿ ತನ್ನ ಗಂಡ ಆಗಿರೋ ಶಂಕರ್ ಹತ್ರಕ್ಕೆ ಹೋಗಿ ನಿಂತ್ಕೊಂತಾಳೆ. ಆವಾಗೆ ಪೊಲೀಸ್ ಆಫೀಸರ್ಸ್ ಬಂದಿದ್ರು ಏಂತಕ್ಕೆ ಅಂತ ಕೇಳಿದಾಗ ಎಲ್ಲಾ ವಿಷಯನು ನಿಜನೂ ನನ್ನ ಹತ್ರ ಹೇಳಿದ್ದಾರೆ ಅಂತ ಸರಸ್ವತಿ ಹೇಳೋದ್ರಿಂದ, ಓ ನಿನಗೆ ನಿಜ ಗೊತ್ತಾಗೋಗ್ಬಿಡ್ತಾ, ನಿಜ ಹೇಳ್ಬೇಕಂದ್ರೆ ನಾನು ಚಿಕ್ಕವಾಗಿಂದನೂ ಕೂಡ ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದೆ, ದೊಡ್ಡವನಾಗಿ ಇನ್ನ ಬಂದು ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕು ಅಂದಾಗ ನೀನ್ ಇಂತ ಒಂದು ಕೆಲಸ ಮಾಡ್ತಿದ್ಯಾ ಅಂತ ಗೊತ್ತಾಯ್ತು, ಪರವಾಗಿಲ್ಲ ನೀನ್ ಅವನ ಜೊತೆ ಮಲ್ಕೊಂಡಿದ್ರು ಪರವಾಗಿಲ್ಲ, ನಾವಿಬ್ರು ಇವಾಗ ಸಂತೋಷವಾಗಿರೋಣ, ನೀನು ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡ, ನಾನು ಯಾರಿಗೂ ಹೇಳೋದಿಲ್ಲ ಅಂತ ಹೇಳಿ ಅವನ ಮನೆಗೆ ಬಂದಿರೋ ರಿಲೇಟಿವ್ಸ್ ಹತ್ರ ಮಾತಾಡ್ತಿರುವಾಗ ಸರಸ್ವತಿ ಹರಿದಾಸ್ ಹತ್ರ ಒಂದು ಫೋಟೋನ ತಗೊಂಡಿರ್ತಾಳೆ. ಆ ಫೋಟೋನ ಎತ್ಕೊಂಡು ಹೋಗಿ ವಾಲ್ಗೆ ಹಾಕಿ ತುಂಬಾ ಕೋಪದಲ್ಲಿ ಶಂಕರ್ ಹತ್ರಕ್ಕೆ ಬಂದು ಕೆನ್ನೆಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಿಡ್ತಾಳೆ. ಇವನು ನನ್ನನ್ನ ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲಾರ ಹತ್ರನು ಹೇಳ್ತಾಳೆ. ಆವಾಗೆ ಚಿಕ್ಕ ಹುಡುಗಿ ಆಗಿರೋ ಚಿನ್ನು, ಅಂಕಲ್ ನನಗೆ ಈ ಚೈನ್ ಲಾಕೆಟ್ ನ ಕೊಟ್ಟಿದ್ದಾನೆ, ಅದನ್ನ ಈ ತರ ಯೂಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಆ ಚೈನ್ ಗೆ ಇರೋ ಒಂದು ಪಿನ್ ಅನ್ನ ತೆಗೆದಾಗ ಆವಾಗೆ ನಮ್ಗೆ ಗೊತ್ತಾಗುತ್ತೆ ಹರಿದಾಸು ಸರಸ್ವತಿ ಬರ್ತ್ಡೇ ದಿನ ಇದನ್ನ ಗಿಫ್ಟ್ ಆಗಿ ಕೊಟ್ಟು ನನ್ನನ್ನ ಮದುವೆ ಮಾಡ್ಕೊಂತೀಯ ಅಂತ ಕೇಳೋಣ ಅಂತ ಎಲ್ಲಾನು ರೆಡಿ ಮಾಡಿರ್ತಾನೆ. ಆ ಚಿಕ್ಕ ಲಾಕೆಟ್ ಅಲ್ಲಿ ಒಂದು ರಿಂಗ್ ಇರುತ್ತೆ. ಆ ರಿಂಗ್ ನ ಸರಸ್ವತಿ ಕೈಗೆ ಹಾಕೊಂಡು ತುಂಬಾನೇ ಎಮೋಷನಲ್ ಫೀಲ್ ಆಗ್ತಾಳೆ. ಮತ್ತೊಂದು ಕಡೆ ಜಾನಕಿ ರಾಂಬಾಬು ಹತ್ರ ಮೋಸ ಮಾಡಿರೋರು ಎಲ್ಲರೂ ಚೆನ್ನಾಗಿದ್ದಾರೆ, ಆದ್ರೆ ಪ್ರೀತಿ ಮಾಡ್ಕೊಂಡಿರೋ ಒಬ್ಬರಲ್ಲಿ ಒಬ್ನು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳೋದ್ರಿಂದ ಆವಾಗ ರಾಂಬಾಬು ಇನ್ನೊಂದು ಟ್ವಿಸ್ಟ್ ನ ರಿವೀಲ್ ಮಾಡ್ತಾನೆ. ಅವನೆಂತಕ್ಕೆ ಆ ಹುಡುಗಿನ ಬಿಟ್ಟು ಹೊರಟೋಗ್ಬಿಡ್ತಾನೆ, ಆ ಹುಡುಗಿ ಹತ್ರ ಇರೋಂದು ಹಾರ್ಟ್ ಅಲ್ಲೇ ಇದ್ದಾನೆ ಅಂತ ಹೇಳ್ಬಿಟ್ಟು ಟ್ವಿಸ್ಟ್ ರಿವೀಲ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಂಗ ಹಾಸ್ಪಿಟಲ್ ಕಡೆಯಿಂದ ಹಾರ್ಟ್ ನ ಬೇರೆ ಪಾರ್ಟಿ ಅವರಿಗೆ ಮಾರಾಕ್ ಬಿಟ್ಟಿದ್ದಾರೆ ಅಂತ ಮೆಸೇಜ್ ಬರೋದ್ರಿಂದ ಹರಿದಾಸು ಬೇಕಾಗಿ ಪೊಲೀಸರ ಕಡೆಯಿಂದ ಇವನ ಬಾಡಿಗೆ ಶೂಟ್ ಮಾಡಿಸ್ಕೊಂಡು ರಾಂಬಾಬು ಇವನ ಹತ್ರ ಮಾತಾಡೋದಕ್ಕೆ ಬಂದಾಗ, ನನ್ನ ಜೂಲಿಯಟ್ ನ ಕಾಪಾಡೋದಕ್ಕೋಸ್ಕರ ನಾನು ಇವಾಗ ಸತ್ತೋಗ್ಬಿಡ್ತಾ ಇದ್ದೀನಿ, ನನ್ನ ಹಾರ್ಟ್ ನೆ ಎತ್ಕೊಂಡೋಗಿ ಜೂಲಿಯಟ್ ಗೆ ಟ್ರಾನ್ಸ್ಫರ್ ಮಾಡಿಸಿ ಅಂತ ಹೇಳ್ಬಿಟ್ಟು ಹರಿದಾಸು ಸತ್ತೋಗ್ಬಿಟ್ಟಿರ್ತಾನೆ. ಈ ವಿಷಯನ ತಿಳ್ಕೊಂಡು ಜಾನಕಿ ತುಂಬಾ ಎಮೋಷನಲ್ ಆಗ್ತಾಳೆ. ಇದೇ ಒಂದು ಸೀನ್ ನ ಮುಖಾಂತರ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಮೂವಿ ಸ್ಟಾರ್ಟ್ ಆಗಿರೋ ಪಾಯಿಂಟೇ ಬೇರೆ, ಎಂಡ್ ಆಗಿದ್ದು ಪಾಯಿಂಟೇ ಬೇರೆ. ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಖಂಡಿತ ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ ಸಪೋರ್ಟ್ ಇನ್ನ ಹೆಚ್ಚಾಗಿ ತೋರಿಸ್ತೀರಾ ಅಂತ ಅನ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಮುಖಾಂತರ ನಾನ್ ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.